श्रीगुरुभ्यो नमः। हरिः ओम्। अत्युद्रिक्तविदोष सत्सुखमः ज्ञानैकतानप्रभा सर्वप्राभव शक्तिभोगबल सत्सारात्मदिव्याकृतिं सृष्टिस्थाननिरोध नित्यनियति ज्ञानप्रकाशावृति ध्वान्ता मोक्षविमोक्षदम् हरिमजं नित्यं सदोपास्महे। ಶ್ರೀ ಗುರುಭ್ಯೋ ನಮಃ. 13ನೇ ಖಂಡ ಬುಧ ಪ್ರಾಯಶಃ 14ನೇ ಖಂಡ ಇರಬೇಕು. ಅಲ್ಲಿ 14ನೇ ಖಂಡದ ಕೊನೆಯ ಮಂತ್ರ 372ನೇ ಪುಟ ಇರ್ಲಿ, ಖಂಡಗಿಂಡ ಬೇಡ. 372ನೇ ಪುಟದಲ್ಲಿ ಪ್ರಾರಂಭವಾಗ್ತಾ ಅದ. ಏನು ಅಂತಂದ್ರೆ, ನಿನಗವ್ರು ಏನ್ ಪಾಠ ಹೇಳಿದರು ಹೇಳು ಅಂತ ಕೇಳಿದರು. ಅವರು ಇದಮಿತಿಹ ಪ್ರತಿಜಜ್ಞೆ ಲೋಕಾನ್ವಾವ ಕಿಲ ಅಂತ ಶುರುವಾಯಿತು. ಗುರುಗಳು ಸತ್ಯಕಾಮರು ಶಿಷ್ಯನಾದ ಉಪಕೋಸಲನಿಗೆ ಅಗ್ನಿ ನಿನಗೆ ಏನು ಪಾಠ ಹೇಳಿದರು ಹೇಳು ಅಂತ ಕೇಳಿದಾಗ, ಅದೇನು ಪೃಥಿವಿ, ಅಗ್ನಿ, ಅನ್ನ, ಆದಿತ್ಯ, ಸೂರ್ಯ, ಚಂದ್ರ, ಮಿಂಚು, ವಿದ್ಯುತ್ತು ಇವುಗಳಲ್ಲಿದ್ದ ಎಲ್ಲಾ ಭಗವದ್ ರೂಪಗಳನ್ನು ಹೇಳಿದಾಗ ಅವ್ರೇನಂದ್ರೆ ಗೊತ್ತೇನು, ಬಹಳ ವಿಚಿತ್ರವಾದ ಮಾತು ಹೇಳ್ತಾರೆ ನೋಡು. ಇದಮಿತಿಹ ಪ್ರತಿಜಜ್ಞೆ ಲೋಕಾನ್ವಾವ ಕಿಲತೆ ಅವೋಚನ್. ಅವ್ರು ನಿನಗೇನ್ ಹೇಳಿದ್ರು? ಲೋಕಾನ್ ಶಬ್ದ ಇದೆಯಾ ಮೇಲೆ ಸಿಕ್ಕಿದೆ ಅಲ್ಲಿ. ಲೋಕಾನ್ ವಾವ ಕಿಲ ಸೌಮ್ಯತೆ ಅವೋಚನ್. ಅವರು ಸರ್ವಲೋಕ ಅಂತರ್ಯಾಮಿಯಾದ ಭಗವಂತನ ಬಗ್ಗೆ ನಿನಗೆ ಪರಿಚಯ ಮಾಡಿಸಿದ್ದಾರೆ. ಗೊತ್ತಾಯ್ತಾ? ಲೋಕಾನ ಶಬ್ದಕ್ಕೆ ಪೃಥಿವ್ಯಾದಿ ಲೋಕಗಳಲ್ಲಿರುವಂತಹ ಭಗವಂತನನ್ನು ಪರಿಚಯ ಮಾಡಿಸಿದ್ದಾರೆ. ನೋಡಿ ಏನಂದ್ರು, ಲೋಕಾನ್ವಾವ ಕಿಲತೆ ಸೌಮ್ಯತೆ ಅವೋಚನ್ ಅಹಂ ತುತೆ ತದ್ವಕ್ಷಾಮಿ. ಅವರು ನಿನಗೇನ್ ಹೇಳಿದ್ರಲ್ಲ, ಅದು ಲೋಕಾಂತರ್ಗತವಾದ ಭಗವದ್ ರೂಪಗಳ ಬಗ್ಗೆ ನಿನಗೆ ಹೇಳಿದ್ದಾರವರು. ನಾನು ಮಾತ್ರ ನಿನಗೇನು ಹೇಳ್ತೀನಿ ಅಂತಂದ್ರೆ, ಅದು ಉಪಯೋಗವಿಲ್ಲ ನಿಂಗೆ. ನೀನು ಅದನ್ನು ಉಪಾಸನೆ ಮಾಡುವ ಹಾಗಿಲ್ಲ. ಯಾವುದನ್ನು ಉಪಾಸನೆ ಮಾಡುವ ಹಾಗಿಲ್ಲ? ಅಗ್ನಿಗಳು ನಿನಗೇನು ಉಪದೇಶವನ್ನ ಮಾಡಿದ್ದಾರೋ ಅದನ್ನ ನೀನು ಧ್ಯಾನ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನ ಮಾಡಿಕೊಳ್ಳುವ ಹಾಗಿಲ್ಲ. ಯಾಕೆ ಅಂದ್ರೆ, ಪೃಥಿವಿ ಅಂತರ್ಗತನಾದ, ಅಗ್ನಿ ಅಂತರ್ಗತನಾದ, ಆದಿತ್ಯನ ಅಂತರ್ಗತನಾದ, ಅನ್ನಾಂತರ್ಗತನಾದ ಇಷ್ಟೆಲ್ಲ ಭಗವದ್ ರೂಪಗಳನ್ನ ನೀನ್ ಹೆಂಗ್ ಸಾಕ್ಷಾತ್ಕಾರ ಮಾಡಿಕೊಳ್ತೀಯ? ಇದು ನಿನಗೆ ಆಗುವುದೇ ಅಲ್ವಲ್ಲ. ಅದಕ್ಕೆ ಅವ್ರು ಹೇಳಿದ್ದಲ್ಲ, ನಿನಗೆ ನಾನು ಪ್ರತ್ಯೇಕ ಒಂದು ಪಾಠ ಹೇಳ್ತೇನೆ. ಯಾವುದನ್ನ ನೀನು ತಿಳಿದುಕೊಂಡ್ರೆ, ಯಾವುದನ್ನ ನೀನು ಧ್ಯಾನ ಮಾಡಿದರೆ ನಿನಗೆ ಮುಕ್ತಿಯಾಗುತ್ತದೆಯೋ ಅಂಥದ್ದನ್ನ ಉಪದೇಶ ಮಾಡುತ್ತೇನೆ ಅಂತ ಗುರುಗಳು ಪ್ರತಿಜ್ಞೆ ಮಾಡಿದರು. ಈಗ ಲೋಕಾನ್ವಾವ ಕಿಲ ಸೌಮ್ಯ ತೇ ಅವೋಚನ್ ಅಹಂ ತು ತೇ ತದ್ವಕ್ಷಾಮಿ. ನಾನು ನಿನಗೆ ಅದನ್ನು ಹೇಳ್ತೀನಿ. ಎದನ್ನ? ಯಾವುದನ್ನ ಕೇಳುವುದರಿಂದ ನಿನಗೆ ಮುಕ್ತಿ ಪ್ರಾಪ್ತಿಯಾಗ್ತದೋ ಅಂಥದ್ದನ್ನ ಹೇಳ್ತೀನಿ ಅಂತ. ಈಗ ಇದನ್ನು ಓದುವಾಗ ನನಗೆ ಆದ ಸಮಸ್ಯೆ ಏನು ಅಂತ ನಿಮ್ಮ ಹತ್ರ ಹೇಳ್ಕೊತೀನಿ. ಮೊದಲಿಗೆ ಅವ್ರು ಹೇಳಿದ್ದು ನೀನು ಉಪಾಸನೆ ಮಾಡುವ ಹಾಗಿಲ್ಲ ಅಂತ ಅನ್ನೋದನ್ನ ಹೇಳಿದರು ಗುರುಗಳು. ಎರಡನೇದ್ದು, ನಿನಗೆ ಮುಕ್ತಿ ಪ್ರಾಪ್ತಿಗೆ ಬೇಕಾದದ್ದನ್ನ ಹೇಳ್ತೀನಿ ಅಂತ ಹೇಳಿದರು. ಈಗ ಆ ಅಗ್ನಿ ಮೊದಲಾದ ದೇವತೆಗಳು ಹೇಳಿದ್ದಕ್ಕಿಂತಲೂ ಈ ಸತ್ಯಕಾಮರು ಹೇಳಿರುವಂತಹದ್ದು ವಿಷಯ ದೊಡ್ಡದು ಅಂತ ಆದರೆ ಅವರು ಹೇಳುವಂತಹ ಪ್ರಸಕ್ತಿ ಏನು? ಮತ್ತೆ ಅವರು ಹೇಳಿದ ಮೇಲೆ ಇವರು ಯಾಕೆ ಹೇಳಬೇಕಾಗಿತ್ತು? ಇವರೇ ವಿಷಯವನ್ನ ಹೇಳುವರಾಗಿದ್ರೆ ಮೊದಲಿಗೆ ಹೇಳಬೇಕಾಗಿತ್ತಲ್ಲ ಅಂತ ಪ್ರಶ್ನೆ ಬರ್ತದೆ. ಜೊತೆಗೆ ಆ 12 ವರ್ಷದ ಒಂದು ಮಾನದಂಡವನ್ನು ನಾವು ಇಟ್ಟುಕೊಂಡಿರ್ಬೇಕು, ಅದನ್ನ ಬಿಡೋ ಹಾಗಿಲ್ಲ. ಸರಿನಾ? ಈಗ ಗಮನಿಸಬೇಕಾದ ಅಂಶ ಏನು ಅಂತಂದ್ರೆ, ಹೆಂಗ್ ಹೇಳಿಕೊಟ್ರು ಅಗ್ನಿಗಳೆಲ್ಲ ಬಂದವರು ಏನ್ ಹೇಳಿದ್ರು ಅಂದ್ರೆ, ಸರ್ವಶಬ್ದ ವಾಚ್ಯನಾದ ಭಗವಂತ, ಸರ್ವಾಂತರ್ಯಾಮಿಯಾದ ಭಗವಂತ, ಮದಂತರ್ಯಾಮಿಯಾದ ಭಗವಂತ ಇಬ್ಬರು ಒಂದೇ ಆಗಿದ್ದಾರೆ. ಇಬ್ಬರಲ್ಲೂ ಯಾವುದೇ ಭೇದವಿಲ್ಲ ಎಂಬ ಉಪದೇಶವನ್ನ ಮಾಡಿದ್ದಾರೆ. ನಿನ್ನೆ ನಾವು ಕೊನೆಯಲ್ಲಿ ಕೇಳಿದ್ದೇವೆ. ಯಾವುದೇ ಭೇದವಿಲ್ಲ ಅಂತ ತಿಳಿದುಕೊಂಡು ಹೇಳುವಾಗ ಗುರುಗಳು ಬಂದು ಕೇಳಿದ್ರೆ ಹೇಳ್ತಾರೆ, ನಿನಗೆ ಯಾರು ಉಪದೇಶ ಮಾಡಿದ್ದು ಅಂತಂದ್ರೆ, ಸಾಮಾನ್ಯ ಮನುಷ್ಯರಿಗಾಗಲಿ
ಅಸುರರಿಗಾಗಲಿ ಇಂತಹ ತತ್ವ ಎಲ್ಲಿ ತಿಳಿದಿದೆ ಅವರಿಗೆ? ಅವರು ಯಾರಾದರೂ ನನಗೆ ಉಪದೇಶವನ್ನ ಮಾಡಲಿಕ್ಕೆ ಸಮರ್ಥರೋ ಅಂತ ಆ ಉಪಕೋಸಲ ಹೇಳಿದ್ದಾರೆ. ಅದರ ಅರ್ಥ ಏನು ಅಂತ ಕೇಳಿದರೆ ಸ್ವಲ್ಪ ಹಿಂದೋಗಿ ಮುಂದೆ ಬರ್ತಿದ್ದೀನಿ. ಈ ಭಾಗ ಭಾರವಾಗಲಿ ಅಂತ ತಿಳ್ಕೊಂಡು, ಗಟ್ಟಿಯಾಗಲಿ ಅಥವಾ ಮಹತ್ವದನಿಸ್ಲಿ ಅಂತ ತಿಳಿದುಕೊಂಡು, ಮನುಷ್ಯರಾದ ನಾವುಗಳು ಹಾಗೂ ನಮಗಿಂತಲೂ ಅವರರು ಎನಿಸಿದ ದೈತ್ಯರು ಇಬ್ಬರೂ ಕೂಡ ಭಗವಂತನ ವಿಷಯದಲ್ಲಿರುವ ಈ ತತ್ವ, ಉಳಿದ ತತ್ವಗಳ ಬಗ್ಗೆ ನಾವು ಆಮೇಲೆ ಚರ್ಚೆ ಮಾಡೋಣಂತ. ಈ ತತ್ವ ಯಾವ ತತ್ವ? ಸರ್ವತ್ರ ಏನು ಭಗವಂತನಿದ್ದಾನೋ ಅವನು ಅಭಿನ್ನನೇ ಆಗಿದ್ದಾನೆ, ಎರಡೂ ಭಗವದ್ ರೂಪಗಳಲ್ಲಿ ಏನೂ ಭೇದವಿಲ್ಲ ಎಂಬ ತತ್ವವನ್ನ ನಾವು 100 ಬಾರಿ ಅಲ್ಲ 1000 ಬಾರಿ ಕೇಳಿದರೂ ಅನುಸಂಧಾನ ಮಾಡಲಾರೆವು. ಕೇಳುತ್ತೇವೆ, ಬಾಯ್ಪಾಠ ಹೇಳ್ತೇವೆ ಹೊರತಾಗಿ, ಕಂಠಸ್ಥ ಮಾಡಿರ್ತೇವೆ ಹೊರತಾಗಿ ನಮ್ಮ ಅನುಸಂಧಾನಕ್ಕೆ ಬರುವುದಲ್ಲ. ಬೇಕಾದರೆ ಪರೀಕ್ಷೆಯನ್ನ ಮಾಡಿ ನೋಡಿ ಅನಂತರದಲ್ಲಿ ಒಪ್ಪಿಕೊಳ್ಳಿರಿ, ನಮಗೇನು ಅವಸರ ಇಲ್ಲ. ಭೂಮಿಯಲ್ಲಿದ್ದ ಭಗವಂತ, ನೀರಿನಲ್ಲಿದ್ದ ಭಗವಂತ, ಎರಡೂ ಭಗವದ್ ರೂಪಗಳು ಅಭಿನ್ನವಾಗಿವೆ. ಮೊದಲನೇ ಪಾಯಿಂಟು. ಭೂಮಿ ನೀರು ಅನ್ನುವ ಎರಡೂ ಶಬ್ದಗಳು ಭಗವಂತನನ್ನು ಹೇಳ್ತದೆ. ನಂಬರ್ 2, ಭೂಮಿಯಲ್ಲಿದ್ದ ಭಗವಂತನಿಗೂ ನೀರಿನಲ್ಲಿದ್ದ ಭಗವಂತನಿಗೂ ಕಿಂಚಿತ್ತೂ ವಿಶೇಷವಿಲ್ಲ, ಭೇದವಿಲ್ಲ. ನಂಬರ್ 3, ಇದು ನಮ್ಗೆ ಯಾವಾಗ ಅನುಸಂಧಾನಕ್ಕೆ ಬರಬೇಕು ಹೇಳಿ ನೋಡಂತ? ಬರುವುದೇ ಇಲ್ಲ ನಮಗಿದು ಯಾವಾಗಲೂ ಅನುಸಂಧಾನಕ್ಕೆ. ನಮಗೆ ಈ ವಿಷಯ ತಿಳಿತದ, ಈ ವಿಷಯ ಬಾಯ್ಪಾಠ ಆಗ್ತದ. ಯಾರಾದ್ರೂ ಕೇಳಿದಾಗ ನಾವು ಅಡ್ಡ ಬಾಯಿ ಹಾಕಿ ಹಿಂಗ ಅಂತ ಹೇಳ್ತೀವಿ ಹೊರತಾಗಿ ನಮ್ಮ ಅನುಸಂಧಾನಕ್ಕೆ ಬರುವುದಿಲ್ಲ. ಅಲ್ರಿ ಆಚಾರ್ ಹಂಗ್ಯಾಕಂತೀರಿ, ನಮ್ಮ ಅನುಸಂಧಾನಕ್ಕೆ ಬಂದದ ಅಂತ ಅಂತೀನಿ ಅನ್ನೋದಾದ್ರೆ, ಯಾವ ವ್ಯಕ್ತಿ ಈ ಭಗವಂತನ ಮಹಿಮೆಯನ್ನ ಅನುಸಂಧಾನ ಮಾಡುತ್ತಿರುತ್ತಾನೋ ಅವನಿಗೆ ಮಾತನಾಡಲು ಅವಕಾಶವಿರುವುದಿಲ್ಲ. ಮಾತನಾಡ್ಲಿಕ್ಕೆ ಅವಕಾಶ ಇರ್ತದ ಅವನಿಗೆ? ಭಗವಂತನ ಈ ಮಹಿಮೆಯನ್ನು ಚಿಂತನೆ ಮಾಡುವಂತವನಿಗೆ ಎಲ್ಲಿಂದ ಅವಕಾಶ ಬರಬೇಕು? ಮಾತನಾಡ್ಲಿಕ್ಕೆ ಬರುವುದಿಲ್ಲ. ವಿಚಾರ ಮಾಡ್ರಿ, ಬಹಳ ಗಂಭೀರದ ಈ ವಿಷಯ ಇದು. ಸರಿ, ಅಷ್ಟು ಹೇಳಿದ ಮೇಲೆ ಅಂಥ ದೊಡ್ಡ ಪ್ರಮೇಯವನ್ನ ದೇವತೆಗಳೇ ಹೇಳಬೇಕು. ಹಾಗಿದ್ದರೆ ಸರ್ವಾಂತರ್ಯಾಮಿಯಾದ ಭಗವಂತನಲ್ಲಿ ಕಿಂಚಿತ್ತೂ ಭೇದವಿಲ್ಲ. ಸರ್ವಾಂತರ್ಯಾಮಿಯಾದ ಭಗವಂತ ಮದಂತರ್ಯಾಮಿಯಾದವನು ಎಂಬ ಈ ಜ್ಞಾನ ದೇವತೆಗಳಿಗೆ ಮಾತ್ರ ಇರ್ತದೆ, ಅಸುರರಿಗೆ ಇರುವುದಿಲ್ಲ ಅಂತಂದ್ರೆ, ಯಾರ್ಯಾರು ಈ ತತ್ವಗಳನ್ನು ಪ್ರತಿಪಾದನೆ ಮಾಡ್ತಿದ್ದಾರಲ್ಲ ಅವರೆಲ್ಲ ದೇವತೆಗಳು. ಯಾರು ಈ ತತ್ವವನ್ನು ಬಿಟ್ಟು ನಾನೇ ದೇವರು ಪ್ರತಿಪಾದನೆ ಮಾಡ್ತಿದ್ದಾರಲ್ಲ ಅವರು ದೇವತೆಗಳಲ್ಲ ಅನ್ನುವುದನ್ನ ಸರಳವಾಗಿ ತಿಳಿಸಿಕೊಡ್ತದೆ ಉಪನಿಷತ್ತು. ಯುಕ್ತಿಯಿಂದ ನಾವು ಹೇಳ್ತಿದ್ದೇವೆ ಅಂದ್ರೆ ಏನ್ ಹೇಳಿದ? ಮನುಷ್ಯರಾಗಲಿ ದೈತ್ಯರಾಗಲಿ ಈ ತತ್ವವನ್ನು ಹೇಳಲಾರರು. ಸರ್ವಶಬ್ದ ವಾಚ್ಯತ್ವ, ಸರ್ವಾಂತರ್ಯಾಮಿತ್ವ, ಮದಂತರ್ಯಾಮಿತ್ವ, ಸರ್ವಾಂತರ್ಯಾಮಿ ಮದಂತರ್ಯಾಮಿ, ಕಿಂಚಿತ್ತೂ ಭೇದವಿಲ್ಲ, ಈ ತತ್ವವನ್ನು ಹೇಳಿಕೊಡುವರು ಯಾರು? ದೇವತೆಗಳೇ. ಅಂದಮೇಲೆ ಯಾರ ಗ್ರಂಥಗಳಲ್ಲಿ ಈ ವಿಷಯಗಳು ಬಂದಿದೆಯೋ ಅವರು ದೇವತೆಗಳು. ಯಾರ ಗ್ರಂಥದಲ್ಲಿ ಈ ವಿಷಯಗಳು ಬರದೆ ನಾನೇ ದೇವರು ಅಂತ ಬರೆದುಕೊಂಡದ್ದಾಗಿದೆಯೋ ಅವರು ಯಾರು ಅನ್ನೋದು ಕಲ್ಪನೆಗೆ ಬರ್ತದೆ. ಸರಿ, ಓಕೆ, ರೈಟ್. ನಂಬರ್ 2, ಎರಡನೇದು. ಹಂಗಾರ ಇದು ನಮ್ಮ ಅನುಸಂಧಾನಕ್ಕೆ ಬರಲಾರದದ್ದು, ಗೊತ್ತಾಯ್ತಾ? ನಾವು ಧ್ಯಾನ ಮಾಡ್ಲಾರೆವು. ಅದಕ್ಕೆ ಏನ್ ಮಾಡ್ಬೇಕು ನೀ ಈಗ ಅಂತಂದ್ರೆ, ನಾನು ನಿನಗೆ ಅಂದ್ರೆ ಆ ವ್ಯಕ್ತಿಗೆ ಪರ್ಸನಲ್ ಆಗಿ ಉಪಕೋಸಲನಿಗೆ ಉಪಯೋಗ ಬೀಳುವಂತಹ ಒಂದು ಮಾತನ್ನ, ಇಂಥ ಭಗವದ್ ರೂಪವನ್ನು ನಿನಗೆ ಹೇಳ್ತೀನಿ, ಇದನ್ನ ನೀನು ಧ್ಯಾನ ಮಾಡಿ ಅಪರೋಕ್ಷ ಮಾಡಿಕೊಂಡು ಮೋಕ್ಷವನ್ನ ಪಡಿ ಅಂತ ಹೇಳಿದ್ರು. ಹಂಗಾದ್ರೆ ಅದು ವ್ಯರ್ಥ ಅಲ್ವ ಉಪದೇಶ ಮಾಡಿದ್ದು? ಅದು ವ್ಯರ್ಥ ಅಲ್ವ ಉಪದೇಶ ಮಾಡಿದ್ದು? ಅಗ್ನಿಗಳು ಮಾಡಿದ್ದು ವ್ಯರ್ಥ ಅಲ್ವ ಉಪದೇಶ ಮಾಡಿದ್ದು? 12 ವರ್ಷಗಳ ಕಾಲ ಗುರುಗಳ ಸೇವೆ ಮಾಡಿದ್ದೇನಿದೆ ಎಲ್ಲಾದ್ರೂ ಅಂತಂದ್ರೆ ವ್ಯರ್ಥ ಅಲ್ಲ. ಯಾವುದೂ ವ್ಯರ್ಥ ಇಲ್ಲ, ನೆನಪಿಟ್ಟುಕೊಳ್ರಿ, ಯಾವುದೂ ವ್ಯರ್ಥ ಅಲ್ಲ. ಯಾಕೆ ಅಂದ್ರೆ ಪೂರ್ವರಂಗ ಅಂತ ಇರ್ತದೆ ಒಂದು ಯಾವಾಗ್ಲೂ ಕೂಡ. ನಾಟಕದಲ್ಲಿ ಪೂರ್ವರಂಗ ತಯಾರಿ ಅಂತ ಇರ್ತದೆ. ಪೂರ್ವರಂಗ ತಯಾರಿ ಅಂದ್ರೆ ಏನು? ನೇಪಥ್ಯ ಕಟ್ಟುವುದು, ಸ್ಟೇಜ್ ತಯಾರು ಮಾಡುವುದು, ಪರದೆ ಕಟ್ಟುವುದು, ಕಿರೀಟಗಳನ್ನು ತರುವುದು, ಖಡ್ಗಳನ್ನು ತರುವುದು, ವಸ್ತ್ರಗಳನ್ನು ತರುವುದು, ಆಭೂಷಣಗಳನ್ನು ತರುವುದು, ಇದೆಲ್ಲ ತಂದ ಮೇಲೇನೆ ಅವನು ಸ್ಟೇಜ್ ಮೇಲೆ ಪರ್ಫಾರ್ಮೆನ್ಸ್ ಮಾಡಬಹುದೇ ಹೊರತಾಗಿ ಅದನ್ನು ಮೊದಲು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೌದಿಲ್ಲೋ? ಹಾಗಿದ್ದರೆ ಅಗ್ನಿಗಳು ಬಂದು ಅವನನ್ನು ಎದಕ್ ತಯಾರು ಮಾಡಿದರು ಅಂದ್ರೆ, ನಿನ್ನ ಗುರುಗಳು ನಿನಗೆ ಯಾವ ಭಗವದ್ ರೂಪದ ಉಪದೇಶವನ್ನ ಮಾಡ್ತಿದ್ದಾರೋ ಅವನ ಮಹಿಮಾ ಎಂಥದ್ದು ಅಂತ ತಿಳ್ಕೊಂಡಿದ್ದಿ, ಎಲ್ಲರ ಉಪದೇಶವನ್ನ ಕೇಳಿ ಇಷ್ಟೇ ತಾನೇ ಅಂತ ಮಿಸ್ ಮಾಡಿಕೊಳ್ಬೇಡ ಅಂತ ಪೂರ್ವರಂಗ ತಯಾರಿ ಮಾಡಿ ಹೋದರು. ವ್ಯರ್ಥ ಅಲ್ಲ ಅದು, ವ್ಯರ್ಥ ಅಲ್ಲ ಅದು. ಗುರುಗಳೇನು ಹೇಳಿದರು?
ಅದು ನಿನ್ನ ಉಪಾಸನೆಗೆ ಯೋಗ್ಯ ಅಲ್ಲ, ನಿನ್ನ ಉಪಾಸನೆಗೆ ಯೋಗ್ಯವಾದದ್ದನ್ನು ನಾನು ಹೇಳ್ತೀನಿ ಅಂತ. ಅವರೇನು ಬೇರೆ ಹೇಳಲಿಲ್ಲ, ಸರಿ ಹೇಳಿದ್ದಾರೆ. ಹಾಗಾದ್ರೆ ವಿಚಾರ ಮಾಡ್ರಿ, ದೇವತೆಗಳು ಅವನು ಎಷ್ಟು ಮೋಟಿವೇಟ್ ಮಾಡಿದ್ದಾರೆ ಅಂದ್ರೆ, ಗುರೂಪದೇಶ ಬಂದ ಕೂಡಲೇ ಅವನು ಎರಡನೇ ವಿಚಾರವನ್ನೂ ಮಾಡದೆ ಉಪಾಸನೆಗೆ ಕೂತ್ಬಿಡ್ಬೇಕು, ಅವನಿಗೆ ತಕ್ಷಣಕ್ಕೆ ಧ್ಯಾನಕ್ಕೆ ಕೂತ್ಬಿಡ್ಬೇಕು. ಅಷ್ಟು ಅವನನ್ನ ತಯಾರಿ ಮಾಡಿ ಕೊಟ್ಟು ಹೊರಟಿದ್ದಾರೆ. ಅಂದ್ರೆ 12 ವರ್ಷದ ಗುರು ಸೇವೆ ಮಾಡಿದ್ದರ ಫಲವೇನು ಅಂದ್ರೆ, ದೇವತೆಗಳೇ ಅವನಿಗೆ ಗುರುಗಳು ಉಪದೇಶ ಮಾಡುವುದನ್ನ ಮನನ ಮಾಡಿ ಕಡ್ಡಾಯವಾಗಿ ಚಿಂತನೆ ಮಾಡಬೇಕು ಅನ್ನೋದಕ್ಕೆ ಹುರಿದುಂಬಿಸಿಕೊಟ್ರು. ಹಾಗಿದ್ದರೆ ಏನು ತಿಳಿಬಹುದು ನಾವು ಅಂತಂದ್ರೆ, ದೇವರ ಗುರುಗಳ, ಹಿರಿಯರ, ತಂದೆ ತಾಯಿಗಳ, ಅನಾಥರ ಅಥವಾ ರೋಗಿಗಳ ಸೇವೆಯನ್ನ ಮಾಡುವುದರಿಂದ ನಮಗೆ ದೇವರು ಎಂತಹ ಪೂರ್ವರಂಗದ ತಯಾರಿಯನ್ನ ಮಾಡಿಕೊಡ್ತಾನೆ ಅಂದ್ರೆ, ಉತ್ತಮ ದೇವತೆಗಳಂಥವರು ಬಂದು, ಅವರು ಬರದೇ ಇರಬಹುದು, ಅಂಥವರು ಬಂದು ನಮಗೆ ನಾಳೆ ಗುರುಗಳು ಉಪದೇಶ ಮಾಡುವ ತತ್ವದ ಮೇಲೆ 100% ವಿಶ್ವಾಸ ಬರುವಂತಹದ್ದನ್ನ ಉಪದೇಶವನ್ನ ಮಾಡಿ ಹೋಗ್ತಾರೆ. ಇದು ಯಾವುದರ ಫಲ ಗೊತ್ತೇನು? ನೀವು ಮಾಡಿದ್ರಲ್ಲ ಸೇವೆ, ಅದರ ಫಲ ಇದೆಲ್ಲ. ನೀವು ಮಾಡಿದ್ರಲ್ಲ ಸೇವೆ, ಅದರ ಫಲ ಇದು. ಎಷ್ಟು ಕಾನ್ಫಿಡೆಂಟ್ ಇರ್ತದೆ ಅವನಿಗೆ, ಎಷ್ಟು ಕಾನ್ಫಿಡೆನ್ಸ್ ನಲ್ಲಿ ಇರ್ತಾನ ಅವನ ವ್ಯಕ್ತಿ ಅಂತಂದ್ರೆ, ಒಂದು ವಾಕ್ಯ ಯಾರಾದರೂ ಜ್ಞಾನಿಗಳು ಹೇಳಿದ್ರೆ ಶಿರಸಾ ಮಾನ್ಯ ಮಾಡಿಬಿಡ್ತಾನೆ. ನೋ ಆರ್ಗ್ಯುಮೆಂಟ್, ನೋ ಕ್ವಶನ್ಸ್. ಯಾಕೆ ಗೊತ್ತಾ? ಆ ತಪಸ್ಸು ಅವನನ್ನು ಹಂಗ ತಯಾರು ಮಾಡಿಟ್ಟಿರ್ತದೆ, ತಪಸ್ಸು ತಯಾರು ಮಾಡಿಟ್ಟಿರ್ತದೆ. ನೋಡ್ರಿ, ಉಪನಿಷತ್ತಿನ ಸೌಂದರ್ಯ ಇದರಲ್ಲಿದೆ, ಉಪನಿಷತ್ತಿನ ಬ್ಯೂಟಿ ಇದರಲ್ಲಿದೆ. ಹಿಂಗಾಗಿ ಆ ಸತ್ಯಕಾಮರು 12 ವರ್ಷಗಳ ಕಾಲ ತಾವು ಹೇಳಬೇಕಾದ ವಿಷಯವನ್ನ ತಡೆ ಹಿಡಿದಿದ್ರಲ್ಲ, ಅದು ಅವರ್ ಗ್ರೇಟ್. ಯಾಕ ಬಾಯ ಒಂದ್ ಮಾತು ನಿಲ್ತಾವೇನ್ ಹೇಳ್ರಿ ನೋಡಂತ. ನಮ್ ಕಡೆ ಯಾರ ಕಡೆ ಒಂದ್ ಮಾತು ನಿಲ್ತಾವೇನ್ ಹೇಳಿ ನೋಡಂತ. 1 ದಿವ್ಸ ನಿಂತೀತು, 2 ದಿವ್ಸ ನಿಂತೀತು, 3ನೇ ದಿವ್ಸಕ್ಕೆ ಹೊರಗೆ ಬರ್ಲಿಕ್ಕೆ ಶುರುವಾಗಿಬಿಡ್ತದ, ಕಂಪನ ಆಗ್ಲಿಕ್ಕೆ ಶುರುವಾಗ್ತದೆ ಇಡೀ ದೇಹದ ತುಂಬ. ಯಾವಾಗ ಹೇಳಿನಿ ಶುರುವಾಗಿರ್ತದ. 12 ವರ್ಷ ಗಟ್ಟಿ ಹಿಡ್ಕೊಂಡು ನಿಂತ್ಕೊಂಡಿದ್ರಲ್ಲ ಆ ಬ್ರಾಹ್ಮಣ. ಇವನಿಗೆ ಹೇಳಬೇಕು, ಇವನಿಗೆ ಆ ದೇವತೆಗಳ ಬರಬೇಕು, ಪೂರ್ವರಂಗ ತಯಾರಿ ಆಗಬೇಕು. ಯಾಕೆ? ಅವನಿಗೆ ವಿಶ್ವಾಸ ಮೂಡಿದ ಮೇಲೆ ನಾನು ಹೇಳಬೇಕು, ಇಲ್ಲದ್ರೆ ಹೇಳ್ಬಾರ್ದು. ನೋಡ್ರಿ, ಇಷ್ಟು ಆ ಉಪನಿಷತ್ತಿನ ಭಾವ ಇದೆ. ಅರ್ಥ ಆಯ್ತಾ ಗುರುಜಿ? ಅರ್ಥ ಆಯ್ತಾ? ನಾ ಯಾವುದೂ ನನ್ನ ಕೈಯಿಂದ ಸಾಲ ಹಾಕಿಲ್ಲ, ಅದರಲ್ಲಿ ಇಂಟರ್ಫೇರ್ ಮಾಡಿಲ್ಲ. ಅಲ್ಲಿದ್ದ ವಾಕ್ಯಗಳನ್ನ ತಿರುವು ಮುರು ಮಾಡಿ, ಹಿಂದು ಮುಂದು ಮಾಡಿ ನಿಮ್ಮನ್ನು ಪ್ರೆಸೆಂಟ್ ಮಾಡಿದ್ದೇನೆ ಅಷ್ಟೇ. ಅನ್ನ ಇದೆ, ಒಳಗೆ ಹೋಗ್ಬೇಕಾಗ್ಯದ, ಹೋಗುವಲ್ತು, ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೇನೆ ಅಷ್ಟೇ ಕೆಲಸ. ಈ ಒಗ್ಗರಣೆ ಅಡಿಗೆ ಮನೆಯಾಗಿದ್ದದ್ದು ಭಾಷೆದ ಬಂದು ಕೂತು ನೋಡಿ. ಅಡಿಗೆ ಮನೆಯಲ್ಲಿ ಇದ್ದದ್ದು ಭಾಷೆಯಲ್ಲಿ ಬಂದು ತನ್ನ ಜಾಗವನ್ನು ಹಿಡ್ಕೊಂಡು ಕೂತ್ಬಿಟ್ಟದು. ಅಡಿಗೆ ಮನೆಯಾಗಿದ್ದ ಕಡುಬು ಏಟು ಅನ್ನೋ ಜಾಗದಾಗ ಬಂದು ಕೂತ್ಕೊಂಡದ್ದು ಭಾಷೆ. ಕಡುಬು ಕೊಡ್ಲೇನೋ ಅಂತ ಕೇಳ್ತಿರ್ತಾರ. ಅಂದ್ರ ಅಡಿಗೆ ಮನೆ ಆಗಿದ್ದ ಕಡುಬು ಭಾಷಾದಾಗ ಏಟಿನ ಜಾಗದಾಗ ಬಂದು ಕೂತ್ಕೊಂಡದ. ಸರಿ, ರೈಟ್. ಈಗ ಇದರ ಹಿನ್ನೆಲೆಯಲ್ಲಿ ಅವನ ಬುದ್ಧಿ ಇಷ್ಟು ವಿಶ್ವಾಸದಿಂದ ತುಂಬಿಕೊಂಡದ, ಪೂರ್ಣ ಭಗವತ್ ತತ್ವವನ್ನು ತಿಳ್ಕೊಳ್ಳಿಕ್ಕೆ ತಯಾರಾಗಿ ಕೂತಾಗ ಏನು ತತ್ವವನ್ನು ತಿಳಿಸಿಕೊಡ್ತಾರ ಗುರುಗಳು? ಪರಮಾದ್ಭುತ ತತ್ವ. ಲೋಕಾನ್ವಾವಕಿಲ ಸೌಮ್ಯತೆ ಅವೋಚನ್. ತಗೊಳ್ರಿ, ಉಪನಿಷತ್ ವಾಕ್ಯ ತಗೊಳ್ರಿ. 372ನೇ ಪುಟದ ಪ್ರಾರಂಭದಲ್ಲಿ ಲೋಕಾನ್ವಾವಕಿಲತೆ ಸೌಮ್ಯ ಅವೋಚನ್. ಆ ಗಾರ್ಗಪತ್ಯ ಅನ್ವಾಹಾರ್ಯ ಪಚನೆ ಆಹವನೀಯ ಅಗ್ನಿಗಳು ಲೋಕಾಂತರ್ಗತವಾದ ಭಗವದ್ ರೂಪಗಳನ್ನು ಹೇಳಿದ್ರಲ್ಲ, ತೇ ನಿನಗೆ ಅವೋಚನ್. ಅಹಂ ತು ತೇ ತದ್ವಕ್ಷಾಮಿ. ನಾನು ನಿನಗೆ ಅಂಥದ್ದನ್ನ ಹೇಳ್ತೀನಿ. ಎಂಥದ್ದನ್ನ? ಯಾವುದನ್ನ ಕೇಳಿದರೆ ಪಾಪಗಳು ನಿನ್ನ ಹತ್ತಿರವೂ ಸುಳಿಯಲಾರವು. ಏನ್ರಿ, ಏನ್ ಗುರುಗಳು ಉಪದೇಶ ಇಲ್ಲಾದ್ರು? ಪಾಪವು ನಿನ್ನ ಹತ್ತಿರವೂ ಸುಳಿಯಲಾರವು. ಹೆಂಗ? ಯಥಾ ಪುಷ್ಕರ ಪಲಾಶ ಆಪೋ ನಶ್ಲಿಷ್ಯಂತ ಏವಮೇವಂ ವಿಧಿ ಪಾಪಂ ಕರ್ಮ ನಶ್ಲಿಷ್ಯತೆ ಇತಿ ಬ್ರವೀತು ತೇ ಭಗವಾನ್ ಇತಿ ತಸ್ಮೈ ಹೋವಾಚ. ಯಥಾ, ಯಾವ ರೀತಿಯಾಗಿ ಪುಷ್ಕರ ಪಲಾಶಃ ಕಮಲದ ಎಲೆ, ಕಮಲದ ದೇಟು, ಆಕ್ಚುಲಿ ದೇಟು ಇರ್ಲಿ, ಕಮಲದ ನಾಳ ಇದೆಯಲ್ಲ, ನಾಳನೋ ದೇಟು ಎಲೆನೋದು ಪಲಾಶ ಅಂತ ಅದಕ್ಕೆ ಅಂದಿರ್ತಾರೆ. ಇರ್ಲಿರಪ್ಪ ಹೇಳಂತ ಪತ್ರ ಅಂತ ಮಾಡ್ಯಾರ, ತಗೊಳ್ರಿ, ಕಮಲದ ಪತ್ರ ಅಂತ ಇಟ್ಕೊಳ್ರಿ. ಯಾವ ರೀತಿಯಾಗಿ ಪುಷ್ಕರ ಪಲಾಶಃ, ಶ್ರೀನಿವಾಸ್ ಪಲಾಶ ಅನ್ನೋ ಶಬ್ದಕ್ಕೆ ಪತ್ರ ಅಂತ ಇಟ್ಕೊಳ್ರಿ. ಕಮಲದ ಪತ್ರ ಏನಿದೆಯಲ್ಲ ಅದು ಆಪೋನಷ್ಟಿಷ್ಯಂತ, ಏನಾಗೋದಿಲ್ಲ,
ನೀರಿನಲ್ಲೇ ಇದ್ದರೂ ನೀರಿನಿಂದ ಅಂಟಿಸಿಕೊಳ್ಳುವುದಿಲ್ಲ. ತೊಯ್ಯಂಗಿಲ್ಲ, ಭಾರಿ ಆತಲ್ರಿ, ತೊಯ್ಯಂಗಿಲ್ಲ ಅಂತಾರೆ ಇವರು. ನೋಡ್ರಿ ಎಂಥ ತತ್ವಜ್ಞಾನವನ್ನ ಉಪದೇಶ ಮಾಡ್ತಿದ್ದಾರೆ ಗುರುಗಳು ಅಂತಂದ್ರೆ, ಅದನ್ನು ಕೇಳಿದರೆ ನೀನು ಸಂಸಾರದಲ್ಲೇ ಇದ್ದರೂ ನಿನಗೆ ಸಂಸಾರ ಅಂಟುವುದಿಲ್ಲ. ಏನ್ ಇಂಥ ತತ್ವಜ್ಞಾನವೇ ಕೊಡೋದು ಗುರುಗಳು ಶಿಷ್ಯನಿಗೆ. ಕೊಟ್ರೆ ಇಂಥದ್ದು ಕೊಡ್ಬೇಕು, ಕೊಟ್ರೆ ಇಂಥದ್ದು ಕೊಡ್ಬೇಕು. ಮನೆಗ್ ಬಂದು ದಾನ ತಗೊಂಡು ಹೋದ ಅಂದ್ರ ಅವ ಇನ್ನೆಂದೂ ಯಾರ ಮುಂದೆ ಕೇಳಿರ್ಬಾರ್ದು. ಸುಧಾಮ ಕೃಷ್ಣನ ಮನೆಗೆ ಹೋಗಿ ಕೇಳಿದ್ನಂತ, ಕೇಳಿಲ್ಲವ, ಹೋದ್ನಂತ, ಎಂಥದ್ದು ಕೊಟ್ಟು ಕಳಿಸ್ದ ಅಂದ್ರೆ ಎಂದೂ ಯಾರನ್ನೂ ಕೇಳಲೇ ಇಲ್ಲ ಅವ ಲೈಫ್ ಟೈಮ್ ಒಳಗ. ಹಂಗ ಗುರುಗಳು ಒಂದ್ ಪಾಠ ಹೇಳಿದ್ರಂತ. ಏನ್ ಪಾಠ ಹೇಳಿದ್ರು ಅಂದ್ರೆ, ಎಂದೂ ನಿನಗೆ ಪಾಪ ಅಂಟಂಗೇಲ್ ಹೋಗಂತ ಹೇಳ್ಬಿಟ್ರಂತ. ಒಬ್ರು ಮಹಾ ವೇದಾಂತಿಗಳಿದ್ರಂತೆ, ಒಳ್ಳೆ ದೇವರ ಭಕ್ತರು, ಹರಿಭಕ್ತರು. ಅವರು ಒಂದ್ ದಿವಸ ಗುಡಿಗೆ ಹೋಗ್ತಿರ್ಲಿಲ್ಲ, ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ ಅಂತ. ಅವ್ರ ಅಪ್ಪ ಅಮ್ಮ ಹೆಂಡತಿ ಮಕ್ಕಳು ಎಲ್ಲರೂ ಹೋಗ್ತಿರ್ತ, ಅವ್ರ ಮನ್ಯಾಗ ಕೂತಿರ್ತಿದ್ರಂತ. ಮನ್ಯಾಗ ಕೂತಿರ್ತಿರ್ಬೇಕು. ಅಪ್ಪ ಅನ್ಬೇಕಂತ, ಏನೋ ಇಷ್ಟು ದೊಡ್ಡ ಪಂಡಿತ ಆಗಿ, ಇಷ್ಟು ದೊಡ್ಡ ಜ್ಞಾನಿಯಾಗಿ, ನೀನು ವಿಷ್ಣು ಭಕ್ತನಾಗಿ ನೀನು ದೇವಸ್ಥಾನಕ್ಕೆ ಹೋಗಂಗಿಲ್ಲ ಅಂತ. ಅವನಂತ, ಇಲ್ಲ ನಾ ಹೋಗಂಗಿಲ್ಲ. ಯಾಕ ಹೋಗಂಗಿಲ್ಲ ಅಂತ ಇಷ್ಟ ಹೇಳಿದ್ನಂತ. ಬೇಡ ಬೇಡ ಕೇಳಿಲ್ರಿ. ಕೊನೆಗೆ ಒಂದ್ ದಿವ್ಸ, ಎಷ್ಟೋ ದಿವಸಗಳಾದ್ಮೇಲೆ ಒಂದ್ ದಿವ್ಸ ಅವರಪ್ಪ ಸಿಟ್ಟಿಗೆ ಬೈದಂತ, ಇವತ್ತು ಹೋಗಿಲ್ಲ ಅಂದ್ರೆ ನೋಡಿ ನೀನ್ ಮಾತಾಡ್ಸಂಗಿಲ್ಲ ಅಂತ ಹೇಳಿದಂತ. ಬೇಡಪ್ಪ ಸುಮ್ನಿರ್, ನಾ ಗುಡಿಗೆ ಹೋಗಂಗಿಲ್ಲ ಅಂತ ಹೇಳಿದ್. ಕೇಳಿಲ್ಲ ಅಂತ. ಗುಡಿಗೆ ಹೋದ್ನಂತೀವ, ಬೈಸ್ಕೊಂಡ್ ಕೊನೆಗೆ ಹೋಗ್ಬಿಟ್ನಂತ. ಹೋದ್ಮೇಲೆ ತಿರುಗಿ ಬರ್ಲೇ ಇಲ್ಲಂತೆ. ತಿರುಗಿ ಬರ್ಲೇ ಇಲ್ಲಂತೆ. ಯಾಕೆ ಅಂದ್ರೆ ಅವ ತನ್ನ ಕ್ರಿಯೆಯಿಂದ ಏನ್ ತೋರಿಸ್ಕೊಟ್ಟ, ನೀವೆಲ್ಲ ಗುಡಿಗೆ ಹೋಗಿ ಬರುವುದು ಅಂದ್ರೆ ಸರಿಯಾಗಿ ಗುಡಿಗೆ ಹೋಗುವುದೇ ಅಲ್ಲ ಅಂತ ಹೇಳಿ. ದೇವರ ಬಳಿಗೆ ಹೋಗುವುದು ಅಂದ್ರೆ ತಿರುಗಿ ಬರ್ಲಿಕ್ಕೆ ಹೋಗುವುದಲ್ಲ, ದೇವರ ಬಳಿಗೆ ಹೋಗುವುದು. ದೇವರ ಬಳಿಗೆ ಹೋಗುವುದು ಅಂದ್ರೆ ದೇವರ ಬಳಿಗೇ ಹೋಗುವುದು. ನಾವು ಗುಡಿಗೆ ಹೋಗಿ ಠಣ್ಣನ್ ನುಂಟಿ ಹೊಡೆದು ಮಂಗಳಾರತಿ ಮಾಡಿ ರಿಟರ್ನ್. ಯಾಕ ಮತ್ ಕರ್ಕೊಂಡು ಹೋಗಿ ಎಲ್ರ ಅಂತ ಹೇಳಿ ಅವಂಗ. ಅಲ್ಲ, ಅವ್ರು ಹೋದವರು ಹೋಗೇ ಬಿಟ್ರು, ತಿರುಗಿ ಬರ್ಲೇ ಇಲ್ಲ. ಅಪ್ಪ ಅನ್ಕೊಂಡ, ಇವನ್ ದೇವಸ್ಥಾನಕ್ಕೆ ಹೋಗದೆ ಇದ್ರೆ ಚಲೋ ಇರ್ತೈತೇನೋ ಅನ್ಕೊಂಡ. ಹಂಗ ಹೋಗ್ಬೇಕು. ಗುರುಗಳ ಪಾಠ ಹೇಳಿದ್ರೆ ಹೆಂಗ್ ಹೇಳಿದ್ರು ಅವನಿಗೆ ಅಂದ್ರೆ, ಯಾವ ಪಾಠವನ್ನ ನೀನು ಕಲಿತರೆ, ಕೇಳಿದರೆ, ಚಿಂತಿಸಿದರೆ, ಅನುಮೋದಿಸಿದರೆ ನಿನಗೆ ಎಂದೂ ಪಾಪಲೇಪ ಆಗುವುದಿಲ್ಲ. ತದ್ಯಥಾ ಪುಷ್ಕರ ಪಲಾಶ ಆಪೋ ನಶ್ಲಿಷ್ಯಂತ. ಪುಷ್ಕರ ಪಲಾಶ ಕಮಲಪತ್ರಕ್ಕೆ ಆಪಹ ನೀರು ನಶ್ಲಿಷ್ಯಂತ ಅಂಟುವುದಿಲ್ಲವೋ, ಏವಂ ಇದೇ ರೀತಿಯಾಗಿ, ಏವಂ ವಿಧಿ ಹೀಗೆ ತಿಳಿದುಕೊಂಡ್ರೆ ಭಗವಂತನನ್ನ ಪಾಪಂ ಕರ್ಮ ನಶ್ಲಿಷ್ಯತ, ಪಾಪಕರ್ಮ ಅಂಟುವುದಿಲ್ಲ. ಇತಿ ಇಷ್ಟು ಹೇಳುವುದೇ ತಡ. ಬ್ರವೀತು ಮೇ ಭಗವಾನ್ ಇತಿ ತಸ್ಮೈ ಹೋವಾಚ. ಆಚಾರ್ಯರೇ, ದಯಮಾಡಿ ಹೇಳ್ತೀರಾ? ಪೂಜ್ಯರೇ, ಅಂತಹ ತತ್ವವನ್ನು ಹೇಳ್ತೀರಾ? ಹೇಳ್ತೀರಾ? ಅವಶ್ಯವಾಗಿ ಹೇಳ್ರಿ ಅಂತ ಕೇಳ್ತಿದ್ದಾನೆ. ಶುರುವಾಯಿತು ಗುರುಗಳ ಉಪದೇಶ. ಏನು? ಯೇಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ. ಏತದಮೃತಂ ಅಭಯಂ ಏತದ್ ಬ್ರಹ್ಮ ಏತಸ್ಮಿನ್ನ ಕಿಂಚನ ಶ್ಲಿಷ್ಯತಿ ತದ್ಯದಸ್ಮಿನ್ ಸರ್ಪಿರ್ವೋದಕಂ ವಾಸಿಂಚತಿ ವರ್ತಮನಿ ಏವ ಗಚ್ಚತಿ. ನೀನು ಉಪಾಸನೆ ಮಾಡಬೇಕಾದ ಭಗವದ್ರೂಪ ಎಲ್ಲಿದೆ ಗೊತ್ತಾ? ಯಯೇಷೋ ಅಂತರಕ್ಷಿಣಿ ಪುರುಷೋ ದೃಶ್ಯತೆ, ಕಣ್ಣಿನಲ್ಲಿ ಒಬ್ಬ ಭಗವಂತನಿದ್ದಾನೆ. ಶುರುವಾಗ್ಲಿಕ್ಕತ್ತದ. ಇಷ್ಟೊತ್ತು ಟೈಟಲ್ಸು, ಸಬ್ ಟೈಟಲ್ಸು ಅಥವಾ ಸಿನಿಮಾ ಹೆಸರುಗಳೆಲ್ಲ ಬಿದ್ದುವು. ಇನ್ನು ಮುಂದೆ ಒಳಗೆ ಹೊಂಟಿವಿ, ನೆನಪಿಟ್ಟುಕೊಳ್ರಿ. ಏನಲ್ಲಿಗತ್ತಾರ? ಯಯೇಷೋ ಅಂತಹ ಅಕ್ಷಿಣಿ ಪುರುಷೋ ದೃಶ್ಯತೆ, ನಿಮ್ಮ ಕಣ್ಣಿನಲ್ಲಿ ಒಬ್ಬ ಪುರುಷನಿದ್ದಾನೆ, ಅವನು ಕಾಣ್ತಾನೆ. ಎಲ್ಲಿ ಕಾಣ್ತಾನ್ರಿ? ನಮಗಂತರೂ ಕಂಡೇ ಇಲ್ಲ ನಿಮ್ ಕಣ್ಣಾಗ ಅಂತ ಹೇಳಿದ್ರೆ, ಯಥಾ ಪ್ರಕಾರ ದಿವ್ಯ ದೃಷ್ಟಿಗೆ ಗೋಚರನಾಗುತ್ತಾನೆ. ಯಯೇಷಃ ಅಂತಹ ಅಕ್ಷಿಣಿ ಪುರುಷೋ ದೃಶ್ಯತೆ, ಕಣ್ಣಿನೊಳಗೆ ಭಗವಂತ. ಆಚಾರ ಬರೀ ಪ್ರತಿಸತಿ ಇಂಥವೇ ಹೊಡ್ರಿ ಬೋಗಸ್, ಬರೀ ಇಂಥವೇ ನಿಮ್ದೆಲ್ಲ ಪ್ರವಚನದೊಳಗೆ, ಪಾಠದೊಳಗೆ. ಒಂದರ ನಮ್ಮ ಅನುಭವಕ್ಕೆ ಬರುವಂತಹದ್ದು ಹೇಳಿ ನೋಡಂತ ಆಚಾರ ಹೇಳ್ತೀವಿ. ನಿಮ್ಮ ಅನುಭವಕ್ಕೆ ಬರುವಂತಹದ್ದೇ, ನೀವೇ ಒಪ್ಪಿಕೊಳ್ಳುವಂತಹದ್ದನ್ನೇ ಹೇಳ್ತೀವಿ. ತಡ್ರಿ ಸ್ವಾಮಿ, ಪ್ರಾರಂಭ ಏನಾಯಿತು? ಗುರುಗಳೇನ್ ಹೇಳಿದ್ರು? ಯಹ ಯೇಷಃ ಅಂತಹ ಅಕ್ಷಿಣಿ ಪುರುಷೋ ದೃಶ್ಯತೆ, ನಿನ್ನ ಕಣ್ಣಿನಲ್ಲಿ ಷಡ್ಗುಣೈಶ್ವರ್ಯ ಸಂಪನ್ನನಾದ ಮಹಾ ಸಮರ್ಥನಾದ ಭಗವಂತನೊಬ್ಬನು ಕೂತಿದ್ದಾನೆ. ಅವನಿಗೇನ್ ಕರೀತಾರೆ ಗೊತ್ತಾ? ಏಷ ಆತ್ಮೇತಿ ಹೋವಾಚ, ಅವನಿಗೆ ಆತ್ಮ ಎನ್ನುತ್ತಾರೆ. ಹಿಂದಿನ ಮಂತ್ರದಲ್ಲಿ ಆತ್ಮ ಅನ್ನೋ ಶಬ್ದಕ್ಕ ವ್ಯಾಪ್ತನಾದ ಭಗವಂತ ಅಂತ ಅರ್ಥ ಇತ್ತು, ಸರಿನಾ? ಇಲ್ಲಿ ಈಗ ಆತ್ಮ ಶಬ್ದಕ್ಕೆ ಅರ್ಥ ಏನು ಅಂತಂದ್ರೆ,
ನಾವು ಈಗಾಗಲೇ ಆತ್ಮ ಶಬ್ದದ ಬಗ್ಗೆ ಸಾಕಷ್ಟು ಪರಿಚಯ ಮಾಡಿಕೊಂಡು ಗದ್ದಲ ಹಾಕಿ ಮುಗಿಸ್ಬಿಟ್ಟಿವಿ ಎಲ್ಲಾನು. ಆದ್ರೆ ಬ್ರಹ್ಮಸೂತ್ರದ 3ನೇ ಅಧ್ಯಾಯದ 2ನೇ ಪಾದದಲ್ಲಿ ಓಂ ಆತ್ಮಗೃಹೀತಿ ಎನ್ನುವಂತಹ ಒಂದು ಸೂತ್ರದಲ್ಲಿ ಶ್ರೀಮದಾಚಾರ್ಯರು ಮತ್ತೂ ಒಂದಿಷ್ಟರ್ಥವನ್ನ ಕೊಟ್ಟಿದ್ದಾರೆ. ಗೊತ್ತಾಯ್ತಾ? ಏನಂತ ಅಂದ್ರೆ ಅದನ್ನ ಮಂತ್ರಾಲಯ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ತಿಳಿಸುವಾಗ ಹೇಳ್ತಾರೆ, ಆತ್ಮ ಅಂದ್ರೆ ಏನು ಅಂದ್ರೆ ಸುಖವನ್ನು ಅನುಭವಿಸುವಂಥವನಾದ್ದರಿಂದ ಅವನಿಗೆ ಆತ್ಮ ಎಂದು ಕರೀತಾರೆ. ಬರೆದಿಟ್ಕೊಳ್ರಿ ಆತ್ಮ ಶಬ್ದಾರ್ಥವನ್ನ ಚಂದ ಬರೆದಿಟ್ಕೊಳ್ರಿ. ಏನಂತ ಬರೆದಿಟ್ಕೋಬೇಕು? ಆತ್ಮ ಅಂತ ಬರ್ಕೊಂಡು ಈಸ್ ಈಕ್ವಲ್ ಟು ಹಾಕೊಂಡು ಬರ್ಕೊಂಡ್ಮೇಲೆ ಮುಂದೆ ಆದೇಯಂ ಬರ್ಕೊಂಡು ಆದೇಯಂ is equal to ಉಪಾದೇಯಂ ಸರಿತಾ? ಆದೇಯಂ ಉಪಾದೇಯಂ is equal to ಸುಖ ಅಂತ ಬರ್ಕೊಂಡು ಮಾತಿ is equal to ಸರಿ ಆಯ್ತಾ? ಬರ್ಕೊಂಡ್ರ ಮಾ ಅಂತ ಬರ್ಕೊಂಡು ಮಾತಿ ಅಂತ ಬರ್ಕೊಂಡು ಅನುಭವತಿ ಅಂತ ಬರ್ಕೊಂಡ್ರೆ ಈಸ್ ಈಕ್ವಲ್ ಟು ಹಾಕೊಂಡು ಸುಖವನ್ನು ಅನುಭವಿಸುವನು. ಸರಿನಾ? ಈಗ ಮುಂದೊಂದು ಬರ್ಕೊಳ್ರಿ. ಏನು ಅಂದ್ರೆ ಆತ್ಮ ಬರ್ಕೊಂಡು ಆನಂದ ಜ್ಞಾನ ನಿರ್ದೋಷತ್ವ ನಿತ್ಯತ್ವಗಳು. ಆನಂದ ಜ್ಞಾನ ನಿರ್ದೋಷತ್ವ ನಿತ್ಯತ್ವಗಳು ಸರಿ ಆಯ್ತಾ? ನಿರ್ದೋಷತ್ವ ನಿತ್ಯತ್ವ ಇರುವುದರಿಂದ ಆತ್ಮನೆಂದು ಕರೆಸಿಕೊಳ್ಳುತ್ತಾನೆ. ನೋಡ್ರಿ, ಒಂದು ಆತ್ಮಗುಣವನ್ನು ಉಪಾಸನೆ ಮಾಡುವುದರಿಂದಲೇನೆ ಸತ ಚಿತ್ ಆನಂದ ಅಂತ ಬರಬೇಕು ಅಂತ ವ್ಯವಸ್ಥೆ ಮಾಡಿದ್ದಾರೆ ಶ್ರೀಮದಾಚಾರ್ಯ. ಸರಿ ಆಯ್ತಾ? ಮುಗಿದು ಹೋದ ಕೆಲಸ ಈಗ. ರೈಟ್, ಓಕೆ, ಮುಂದುಗೊಂಡು ಬರ್ರಿ. ಏನಂತಾರೀಗ? ಹಾಗಾದ್ರೆ ಆತ್ಮ ಅನ್ನುವ ಶಬ್ದಕ್ಕೆ ಅರ್ಥ ಏನಾತು? ಗುರುಗಳು ಉಪದೇಶ ಮಾಡ್ಲಿಕ್ಕತ್ತಾರ, ಏಷ ಆತ್ಮೇತಿ ಹೋವಾಚ. ನೋಡಪ್ಪ, ಈ ಕಣ್ಣಿನಲ್ಲಿದ್ದಾನಲ್ಲ ಭಗವಂತ, ಅವನಿಗೇನು ಹೆಸರು? ಆತ್ಮ ಅಂತ ಹೆಸರು. ಯಾಕ? ಆನಂದಾನುಭವವನ್ನ ಮಾಡುವನು. ಆನಂದಾನುಭವವನ್ನ ಮಾಡ್ತಾನಂದ್ರೆ ಏನರ್ಥದಕ್ಕೆ? ಆನಂದ ಉಳ್ಳವನು, ಆನಂದದ ಜ್ಞಾನ ಉಳ್ಳವನು. ಸದ್ಯಕ್ಕೆ ತಿಳ್ಕೊಡ್ರಿ, ಮುಂದೆ ಹೋಗೋಣಂತ. ಹೋವಾಚ, ಮತ್ತೆಂಥವ ಇದ್ದಾನವ ಕಣ್ಣಿನಲ್ಲಿದ್ದ ಪರಮಾತ್ಮ ಅಂತ ಕೇಳಿದ್ರೆ, ಅಮೃತಂ ಅಭಯಂ ಏತದ್ ಬ್ರಹ್ಮ. ಅವ ಹೆಂಗಿದ್ದಾನ? ಅಮೃತ ಇದ್ದಾನ, ಅಭಯ ಇದ್ದಾನ, ಬ್ರಹ್ಮ ಇದ್ದಾನ. ಅಮೃತ ಶಬ್ದದ ಅರ್ಥ ಏನು? ಯಾವಾಗ ಭಗವಂತನಿಗೆ ಅಮೃತ ಅಂತ ಕರಿಬೇಕು ನೀವು? ನಿತ್ಯನಾದದ್ದರಿಂದ ಅವನನ್ನ ಅಮೃತ ಅಂತ ಕರೀತಾರ. ಬರ್ಕೊಂಡಿಟ್ಕೊಳ್ರಿ, ಅಮೃತ ಅನ್ನೋ ಶಬ್ದಕ್ಕೆ ನಿತ್ಯ ಅಂತ ಅರ್ಥ. ಅಭಯಂ ಸ್ವತಃ ಭಯಶೂನ್ಯಂ. ಭಾರಿ ಆಶ್ಚರ್ಯ, ಭಗವಂತ ಸ್ವತಃ ಭಯಶೂನ್ಯನಾಗಿದ್ದಾನೆ. ಎಂದೂ ಕೂಡ ಭಗವಂತನಿಗೆ ಭಯವೆಂಬುದು ಇಲ್ಲ. ಬಹಳ ಮಹತ್ವದ ಅಂಶ ಅದ ಅಲ್ರಿ. ಮತ್ತು ವಾಯುದೇವರಿಗೂ ಇಲ್ಲ ಅಂತ ನಾ ಹೇಳ್ತಿರ್ತೀವಿ ಅಂತಂದ್ರೆ, ವಾಯುದೇವರಿಗೆ ಇಲ್ಲದೇ ಇದ್ದರೂ ಭಗವಂತನ ಪ್ರೀತಿಗಾಗಿ ಆದರೂ ಭಯವನ್ನ ತೋರಿಸಬೇಕಾಗ್ತದ. ಎಷ್ಟೊತ್ತು? ಕ್ಷಣ ಅರ್ಧವಾಗಿ ಆದರೂ ತೋರಿಸಬೇಕಾಗ್ತದ. ಇದು ದೊಡ್ಡ ವಿಷಯದ. ಷಷ್ಠ ಸ್ಕಂದ ಭಾಗವತ್ ತಾತ್ಪರ್ಯ ಬಂದಾಗ ಹೇಳ್ತೀನಿ ಮುಂದೆ ವಿವರಣೆಯನ್ನು. ಆಯ್ತಾ? ಕ್ಷಣಾರ್ಧದಲ್ಲಿ ಶೋಕ, ಮೋಹ, ಭಯ ಇವುಗಳನ್ನ ವಾಯುದೇವರು ಭಗವತ್ ಪ್ರೀತಿಗಾಗಿ ತಮ್ಮಲ್ಲಿ ತೋರಿಸಿಕೊಳ್ತಾರೆ. ಇರ್ಲಿ, ಅಂತೂ ಜಗತ್ತಿನಲ್ಲಿ ನಿರ್ಭೀತವಾದ ಒಂದು ವಸ್ತು ಅಂತ ಕೇಳಿದ್ರೆ ಯಾರು ಅಂದ್ರೆ ಭಗವಂತನೊಬ್ಬನೇ. ಆಯ್ತಾ? ನೋಡು, ಉಪಕೋಸಲ, ನೀನು
ಯಾವ ಭಗವಂತನನ್ನ ತಿಳಿದುಕೊಳ್ಳುವುದರಿಂದಾಗಿ ಪಾಪವನ್ನ ಹೊಂದಲಾರದೆ ಜೀವನದಲ್ಲಿ ಇರ್ತೀಯೋ, ಅಂದ್ರೆ ನಿನಗೆ ಜೀವನದಲ್ಲಿ ಒಟ್ಟೇ ಪಾಪಕರ್ಮ ಲೇಪವಾಗುವುದಿಲ್ಲವೋ ಅಂಥ ಭಗವಂತ ನಿನ್ನ ಕಣ್ಣಿನಲ್ಲಿ ಇದ್ದಾನ. ಅವ ಸುಖಾನುಭವ ಸ್ವರೂಪಿಯಾಗಿದ್ದಾನೆ, ದೋಷರಹಿತನಾಗಿದ್ದಾನೆ, ನಿತ್ಯನಾಗಿದ್ದಾನೆ. ಅವನು ಅಭಯನಾಗಿದ್ದಾನೆ, ಬ್ರಹ್ಮ ಪೂರ್ಣನಾಗಿದ್ದಾನೆ. ಸರಿ, ಹೌದಾ ಆಚಾರ? ಬರೇ ಇಷ್ಟ ಹೇಳ್ಬೇಡ್ರಿ. ಆ ಕಣ್ಣಿನಲ್ಲಿದ್ದ ಭಗವಂತ ದೋಷರಹಿತನಾಗಿದ್ದಾನೆ ಅಂತೇನಂದ್ರಿ, ಅದಕ್ಕೊಂದು ನಮಗ ಪ್ರಾಕ್ಟಿಕಲ್ ಹೇಳ್ರಿ. ಪ್ರಾಕ್ಟಿಕಲ್ ಹೇಳ್ರಿ. ಅದಕ್ಕೆ ಉಪನಿಷತ್ ಹೇಳ್ತದೆ. ಒಂದು ಪ್ರಾಕ್ಟಿಕಲ್ ಹೇಳ್ತೀನಿ ನಿಮಗ. ಏನು ಅಂತಂದ್ರೆ, ಕಣ್ಣಿನಲ್ಲಿ ಒಂದು ಹನಿ ನೀರನ್ನ ಬಿಡ್ರಿ, ಕಣ್ಣಿನಲ್ಲಿ ಒಂದು ಹನಿ ತುಪ್ಪವನ್ನ ಬಿಡ್ರಿ. ಏನಾಗ್ತದೆ ನೋಡ್ರಿ. ತುಪ್ಪ ಕೈಯಲ್ಲಿ ಇದ್ದಾಗ ಚಿಪಕ್ 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 ಚಿಪಕ್, ಕಣ್ಣಿನಲ್ಲಿ ಬಿಟ್ಟಾಗ ಕ್ಷಣಾರ್ಧದಲ್ಲಿ ಹೊರಗೆ ಬರ್ತದೆ. ನೀರು ಕೈಗೆ ಅಂಟಿಕೊಳ್ಳುತ್ತದೆ, ಕಣ್ಣಿಗೆ ಹಾಕ್ರಿ, ಕ್ಷಣಾರ್ಧದಲ್ಲಿ ಹೊರಗೆ ಬರ್ತದೆ. ಯಾಕೆ ಬಂತು? ಯಾಕೆ ಬಂತು? ಒಳಗಡೆಗೆ ಇದ್ದ ಭಗವಂತ ತಾನು ದೋಷ ದೂರನಾದದ್ದರಿಂದ, ಯಾವ ದೋಷಗಳಿಗೂ ಅಂಟಿಕೊಳ್ಳದೆ ಇದ್ದದ್ದರಿಂದ, ಆ ಭಗವಂತನ ಸನ್ನಿಧಾನ ಇಲ್ಲಿದ್ದದ್ದರಿಂದ ಕಣ್ಣಿಗೂ ಏನು ಶಕ್ತಿ ಬಂದಿದೆ ಅಂದ್ರೆ, ನೀವು ಏನು ಹಾಕಿದರೂ ಹೊರಗೆ ಹಾಕಿ ಬಿಡುತ್ತದೆ ಕ್ಷಣ ಮಾತ್ರದಲ್ಲಿ. ಒಂದು ಕ್ಷಣದಲ್ಲಿ ಧೂಳು ಹೋಗ್ಲಿ, ಅದು ನಿಲ್ಲಿಸೋದಿಲ್ಲ ನಿಮಗ. ಹೊರಗೆ ಹಾಕಂತದ ನಿಮಗದು. ಕಣ್ಣಿನಲ್ಲಿ ಏನೂ ಇಡ್ಲಿಕ್ಕೆ ಬಿಡುವುದೇ ಇಲ್ಲ ನಿಮಗೆ, ಬಿಡುವುದೇ ಇಲ್ಲ ನಿಮಗದು, ಹೊರಗೆ ಹಾಕೇ ಬಿಡುತ್ತದೆ. ಯಾಕೆ ಅಂದ್ರೆ ಅದಕ್ಕೆ ಹೇಳ್ತಾರ, ಏತಸ್ಮಿನ್ ಕಿಂಚನ ನಶ್ಕಿಂಚನ ಶ್ಲಿಷ್ಯತಿ ತತ್ ಯದಸ್ಮಿನ್ ಸರ್ಪಿರ್ ಓದಕಂ ವಾ ಸಿಂಚತಿ ವರ್ತ್ಮನಿ ಏವ ಗಚ್ಚತಿ. ಹಿಂಗ ಹಾಕಿದ ಕೂಡ್ಲೆ ಹೊರಗೆ ಬಂತು. ಯಾಕೆ? ಒಳಗೆ ಹಿಡ್ಕೊಳ್ಳೋ ವ್ಯವಸ್ಥೆ ಇಲ್ಲ. ಕೆಲವ್ರು ಹೇಳ್ತಿರ್ತಾರ ನೋಡ್ರಿ, ಕೊನಿ ಟೈಮ್ ಒಳಗ ಏನ್ ಹಾಕಿದ್ವಿ ಆಹಾರ ಎಲ್ಲ ಹೊರಗೆ ಬಂತು ಅಂತ ಹೇಳ್ತಿರಂಗಿಲ್ಲ. ಏನ್ ಹಾಕಿದ್ವಿ ಎಲ್ಲ ಹೊರಗೆ, ಯಾಕೆ? ಒಳಗೆ ಹಿಡ್ಕೊಳ್ಳೋ ವ್ಯವಸ್ಥೆ ಇಲ್ಲ ಅದು. ಹಾಗಿದ್ರೆ ನಮ್ಮ ಕಣ್ಣಿನಲ್ಲಿ ಭಗವಂತ ಎಂತಹ ಅದ್ಭುತ ಇದ್ದಾನೆ ಅಂತಂದ್ರೆ, ಅಸಂಗ ಅಂತ ದೇವರಿಗೆ ಹೆಸರು. ದೋಷಗಳ ಸಂಘವೇ ಇಲ್ಲ ಅವನಿಗೆ. ಅಸಂಗನಾದ ಭಗವಂತ ಕಣ್ಣಿನಲ್ಲಿ ಕುಳಿತದ್ದರಿಂದ ನೀವು ಕಣ್ಣಿಗೆ ಏನು ಹಾಕಿದರೂ ತತ್ಕ್ಷಣದಲ್ಲಿ ಹೊರಗೆ ಹಾಕ್ತದೆ. ಗೊತ್ತಾಯ್ತಿಲ್ಲ ಮಜಾ ಏನಂತ ತಿಳ್ಕೊಂಡು ಹೇಳಿ. ಸುಮ್ಮನೆ ಇನ್ನೊಂದು ಮಜಾ ಹೇಳಿರ್ತೀನಿ ನಿಮ್ಗೆ. ಏನ್ ಮಜಾ ಹೇಳ್ತೀನಿ ಅಂತಂದ್ರೆ, ಈ ಸ್ವಾಮಿಗಳೆಲ್ಲ ಪೂಜೆ ಮಾಡ್ತಿರುವಾಗ, ನಮ್ದು ಬೇರೆ ಬಿಟ್ಬಿಟ್ರೆ, ನಮ್ದು ಸ್ವಾಮಿಗಳು ಪೂಜೆ ಮಾಡ್ತಿರುವಾಗ, ವಿಶೇಷವಾಗಿ ನಮ್ಮ ಸ್ವಾಮಿಗಳಾಗ್ಲಿ ಉಡುಪಿ ಸ್ವಾಮಿಗಳಾಗ್ಲಿ ನೋಡಿ ಕಾಣಿಸ್ತದೆ ಏನು, ಪೂಜಾ ಆದ ಕೂಡಲೇ ಪ್ರತಿಯೊಂದು ವಸ್ತು ಮುಟ್ಟಿದ ಮೇಲೆ ಕೈ ತಗೋತಿರ್ತಾರೆ ಅವ್ರು. ನೋಡಿಗ ಕೈ ಪ್ರತಿಯೊಂದು ಒಂದು ಸೊಂಡಿ ಮಿಳ್ಳೆ ಇರ್ತದೆ, ಪಟಕ್ಕಂತ ತೊಳ್ಕೊಂಡು ಮತ್ತೊಂದು ತೊಳ್ಕೊಂಡು ಮುಡ್ತಿರ್ತಾರೆ. ಹಿಂದಿಂದ ಯಾವ್ದು ಮುಟ್ಟಿದ್ರು ಮತ್ತೊಂದಕ್ಕೆ ಮುಟ್ಟೋದ್ರು ಅದು ಕೈ ತೊಳ್ಕೊಂಡು ಮುಡ್ತಿರ್ತಾರ ನೋಡ್ರಿ. ಎಲ್ಲಾ ಸ್ವಾಮಿಗಳ ಪೂಜೆಯಲ್ಲಿ, ನಮ್ಮ ಸ್ವಾಮಿಗಳದು ಅದ, ಎಲ್ಲಾರ್ದು ಅದ, ಹಂಗೆ ಅದ ವ್ಯವಸ್ಥೆ. ಯಾಕ? ಹಿಂದೆ ಮುಟ್ಟಿದ ಅದೇ ಕೈಯಿಂದ ಮತ್ತೊಂದು ಮುಟ್ಟಬಾರದು ಅಂತ ವ್ಯವಸ್ಥೆ. ಹೌದೋ ಅಲ್ಲೋ? ಹಂಗದ. ನಾವೇನ್ ಹಂಗ್ ಮಾಡುದಿಲ್ಲ. ಮತ್ತೆ ಪೂಜಾ ಏನು, ನಾವು ಮುಟ್ಬಿಟ್ವಿ ಅಂದ್ರೆ ಎಲ್ಲಾನು ಮುಟ್ಕೊಂಡು ಹೋಗುದಂತ ಇಟ್ಕೊಂಡಿರ್ತೀವಿ. ಎಲ್ಲಾನು ಅಂತ ಅರ್ಥದ ಕೈ ಅಂತಿಲ್ಲ, ಅದಕ್ಕೆ ಮುಟ್ಕೊಂಡು ಹೋಗ್ತಿರ್ತೀವಿ. ಹಂಗ ಕೈ ತೊಳ್ಕೊಂಡು ಒಂದು ಮುಟ್ಟಿ ಆದ್ಕೊಳ್ಳೋದು ಕೈ ತೊಳ್ಕೋಬೇಕು ಅಂತ ನೀವು ಆಲೋಚನೆ ಮಾಡಿ ನೋಡ್ರಿ. ಕಣ್ಣಿಗೆ ಏನಾದ್ರೂ ಹೋಗಿ ಬಂದ್ರೆ ತತ್ಕ್ಷಣದಲ್ಲಿ ನೀರು ಬರ್ತದೆ, ತತ್ಕ್ಷಣದಲ್ಲಿ ನೀರು ಬಂದು ಹೋಗ್ತದೆ. ಯಾಕೆ ಅಂದ್ರೆ ಏನೋ ಮುಟ್ಟಿದೆ, ತೊಳೆದು ಬಿಡೋಣ ಅಂತ ಒಂದ್ಸಲ ತೊಳೆದು ಮತ್ತೆ ರೆಡಿಯಾಗಿ ನಿಂತ್ಕೊಳ್ತದೆ ಅದು. ಅಧ್ಯಾತ್ಮದಲ್ಲಿ ಅದಿದೆ. ಲೌಕಿಕವಾಗಿ 100 ಇರ್ಲಿ, ವಿಜ್ಞಾನದ ಪ್ರಕಾರ 100 ಇರ್ಲಿ, ಅಧ್ಯಾತ್ಮದಲ್ಲಿ ಕಣ್ಣಿನಲ್ಲಿ ತತ್ಕ್ಷಣಕ್ಕೆ ನೀರು ಯಾಕೆ ಬರುವುದು ಅಂತ ಕೇಳಿದರೆ, ಅಲ್ಲಿದ್ದ ಭಗವಂತ ಡಿಟ್ಯಾಚ್ಮೆಂಟ್. ಸರಿ, ತೆಗೆದುಬಿಡೋದು, ಮುಗೀತು, ನನ್ನ ಕೆಲಸ ಆಗೋಯ್ತು, ಸರಸ ನನಗೆ ಅಂಟಿಸ್ಬೇಡ ಅದನ್ನು ಯಾವುದನ್ನು ಕೂಡ ಅಂತ ತಿಳಿದುಕೊಂಡು ಅಂಟಿಸುವುದಿಲ್ಲ. ವರ್ತನೆ ಏವ ಗಚ್ಚತಿ. ಇದು ಪ್ರಾಕ್ಟಿಕಲ್ ಆಗಿದೆಯಲ್ಲಪ್ಪ. ಆ ಕಣ್ಣಿನಲ್ಲಿದ್ದ ಭಗವಂತ ದಿವ್ಯ ದೃಷ್ಟಿಗೆ ಗೋಚರ. ಯಾಕೆ? ನಿನ್ನ ದೃಷ್ಟಿಗೂ ಗೋಚರನ ಅಂದಲ್ಲ ಭಗವಂತ. ಆಗಲೇ ಹೇಳಿದ್ದೆ, ದಿವ್ಯ ದೃಷ್ಟಿಗೆ ಗೋಚರ ಆಗ್ತಾನ, ನಮ್ಮ ದೃಷ್ಟಿಗೆ, ನಿನ್ನ ದೃಷ್ಟಿಗೂ ಗೋಚರ. ನೋಡು, ಕಣ್ಣಿನಲ್ಲಿ ಹಾಕಿದ್ದೇನಾಗ್ತದೆ ನೋಡು. ತುಪ್ಪ ಹಾಕು, ಜೇನುತುಪ್ಪ ಹಾಕು, ನೀರ್ ಹಾಕು, ಏನ್ ಹಾಕಿದ್ರು ಹೊರಗೆ ಬಂದೇ ಬಿಡ್ತದೆ ಕ್ಷಣಾರ್ಧದಲ್ಲಿ. ಕಿವ್ಯಾಗ 8 ದಿವಸ ಕೂತ್ರು ಏನೋ ಆಗಂಗಿಲ್ರಿ. ನೋಡ್ರಿಬೇಕಾದ್ರೆ ಕಿವ್ಯಾ ಹಾಕಿ ನೋಡ್ರಿಬೇಕಾದ್ರೆ ಇಲ್ಲ ಅದು ನೀವ್ ಅಲ್ಲೇ ಕೂತಿರ್ತದ ಅದು. ಅದಕ್ಕೆ ಕೆಲವು ಎಷ್ಟೋ ಮಾತಾಡಿದ್ರು ಕೇಳಸಂಗೆ ಇಲ್ಲ. ಯಾಕ? ಕಿವ್ಯಾಗ ಜಾಡಗೂಡು ಕಟ್ಟೆದ ಅವಂಗ ಅಂತಿರ್ತಾರ. ಕಿವಿ ಒಳಗ ಜಾಡಗೂಡು ಕಟ್ಟೆದ, ಬಲಿ ಕಟ್ಟಿರ್ತದ ನೆಟ್, ಅದು ಜೇಡರ ಹೊಳ, ಅದಕ್ಕೆ ಕೇಳಸಂಗೆ ಇಲ್ಲ ಅವನಿಗೆ ಪಾಪ.
ನೋಡ್ರಿ, ಯೇಷೋ ಅಂತರಕ್ಷಣಿ ಪುರುಷೋ ದೃಶ್ಯತೆ ಏಷ ಆತ್ಮೇತಿ ಹೋವಾಚ ಏತದಮೃತಂ ಏತದಮೃತಮಭಯಂ ಏತದ್ ಬ್ರಹ್ಮ ಏತಸ್ಮಿನ್ನ ಕಿಂಚನ ಶ್ಲಿಷ್ಯತಿ ತದಸ್ಮಿನ್ ಸರ್ಪಿರ್ಬೋಧಕಂ ವಾ ಸಿಂಚತಿ ವರ್ತಮನಿ ಏವ ಗಚ್ಚತಿ. ತಳಗ ಮಹಾಕೂರ್ಮ ಪುರಾಣವನ್ನ ಆಚಾರ್ಯ ವಿವರಣೆ ಮಾಡ್ತಾರೆ. ಅಸಂಗ ಭಗವತ್ ಸ್ಥಾನತ್ವಾತ್, ಸ್ವತಃ ಅಸಂಗನಾದ ಯಾವುದರದ್ದೇ ಸಂಘವನ್ನು ಇಟ್ಟುಕೊಳ್ಳದೆ ಇರುವ ಪರಮಾತ್ಮನ ಸ್ಥಾನವಾಗಿದೆ ಚಕ್ಷುಸ್, ಕಣ್ಣು. ಅಸಂಗತ್ವ ಮುಚ್ಚತೆ, ಅದಕ್ಕೆ ಕಣ್ಣಿಗೆ ಅಸಂಗ ಅಂತ ಕರೀತಾರೆ. ಅದು ಕಣ್ಣಿನ ಸಾಮರ್ಥ್ಯ ಅಲ್ಲ. ಯತ್ ಸ್ಥಾನತ್ವಾದಿದಂ ಚಕ್ಷು ಅಸಂಗಂ ಸರ್ವವಸ್ತುಷು, ಯಾವ ಭಗವಂತನ ಸ್ಥಾನವಾದದ್ದರಿಂದ ಈ ಕಣ್ಣು ಅಸಂಗವೆನಿಸಿದೆಯೋ ತಸ್ಮೈ ನಮೋ ಭಗವತೆ ವಾಮನಾಯ ಪರಾತ್ಮನೆ, ಅಂಥ ವಾಮನ ರೂಪಿಯಾದ ಪರಮಾತ್ಮನಿಗೆ ನಮಸ್ಕಾರ ಅಂತ ಶ್ರೀಮದಾಚಾರ್ಯರು ಈ ಕಣ್ಣಿನಲ್ಲಿ ಇದ್ದ ಭಗವಂತನ ರೂಪ ಯಾವುದು ಅಂದ್ರೆ ವಾಮನ ಅಂತ ಹೊಸ ಅಂಶವನ್ನ ತಂದು ನಿಲ್ಲಿಸ್ತಾ ಇದ್ದಾರೆ. ವಾಮನಾವತಾರದ ಕಥೆಯನ್ನ ಕೇಳಿ ಆದ ಮೇಲೆ ಕಾಟಕದಲ್ಲಿ ಬಂದ ಒಬ್ಬ ವಾಮನ ಬಿಟ್ರೆ ಛಾಂದೋಗ್ಯದಲ್ಲಿ ಬಂದ ವಾಮನ. ಕಾಟಕದಲ್ಲಿ ಮೊದಲೇ ಮಂಗಳ ಶ್ಲೋಕದಲ್ಲೇ ಆಚಾರ್ಯ ವಾಮನಾಯ ನಮೋ ನಮಃ ಅಂತ ಹೇಳ್ತಿದ್ದಾರೆ. ಅಲ್ಲಿ ಬರ್ತದ ಊರ್ಧ್ವಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವ ಉಪಾಸತೆ ಅಂತ. ಅಲ್ಲೊಬ್ಬ ವಾಮನ ಬಂದಿದ್ರೆ ಇಲ್ಲೊಬ್ಬ ವಾಮನ ಬಂದಿದ್ದಾನೆ. ಅಲ್ಲಿದ್ದ ವಾಮನ ಹೃದಯದ ಮಧ್ಯದಲ್ಲಿ ಇದ್ದುಕೊಂಡ ವಾಮನ. ಅವೇನ್ ಮಾಡ್ತಾನಂದ್ರೆ ಪ್ರಾಣಾಪಾನಗಳನ್ನ ತಳಗೆ ಮೇಲೆ ಓಡಿಸಿಕೊಂಡು ಇಡೀ ಬಾಡಿ ಕಂಟ್ರೋಲ್ ಮಾಡಿ ಇಟ್ಕೊಂಡ್ರೆ, ಇಲ್ಲಿದ್ದ ವಾಮನ ಅಸಂಗ ನಾನಾಗಿದ್ದೇನೆ ಅಂತ ತೋರಿಸಿಕೊಡುವ ವಾಮನ ಆಗಿದ್ದಾನಂತೆ. ಮುಗುದಿಲ್ಲ, ಇನ್ನ ಮೇಲೆ ಶುರುವಾಗ್ತಾ ಇದೆ ಕಾರ್ಯಕ್ರಮ. ಇದು ಸ್ಥಾನ ಮಹಿಮೆ ಆದ ಮೇಲೆ ಮುಂದೆ ನೋಡ್ರಿ, ತಸ್ಮೈ ನಮೋ ಭಗವತೆ ವಾಮನಾಯ ಪರಾತ್ಮನೆ ಅಂತ ಮಹಾಕೂರ್ಮ ಪುರಾಣ ಹೇಳಿದ ಮೇಲೆ ಮುಂದೆ ಒಂದು ಸ್ವರೂಪ ಮಹಿಮಾ ಹೇಳ್ತಾರೆ. ಸ್ಥಾನ ಮಹಿಮಾ ಅಂತ ಅಂದ್ಮೇಲೆ ಸ್ವರೂಪ ಮಹಿಮಾ ಏನಂದ್ರೆ ಆ ಭಗವಂತ ಇದ್ದಕ್ಕ ಆ ಜಾಗಕ್ಕೆ ಶಕ್ತಿ ಬರೋದಾದ್ರೆ ಸರಳ ನೋಡ್ರಿ, ಅಯೋಧ್ಯ ಮಥುರಾ ಮಾಯಾ ಕಾಶಿ ಕಾಂಚಿ ಅವಂತಿಕಾ ಅವ ಇದ್ದಾನ ಅಂಬೋದಕ್ಕಷ್ಟ ಮಹಿಮಾ ಇದ್ರೆ ಇನ್ನ ಅವನ ಸಾಮರ್ಥ್ಯ ಎಷ್ಟದಪ್ಪ ಅಂದ್ರೆ ಇವಂಗ ವಾಮನ ಅಂತ ಎಲ್ಲಿಂದ ಹೆಸರು ತಂದ್ರ ಆಚಾರ್ಯರು ಅಂದ್ರೆ ಮುಂದಿನ ವಾಕ್ಯದಿಂದ ತರ್ತಿದ್ದಾರೆ. ಏತಂ ಸಂಯದ್ವಾಮ ಇತ್ಯಾಚಕ್ಷತೆ. ಉಪಕೋಸಲ, ಈ ಕಣ್ಣಿನಲ್ಲಿ ಇದ್ದ ಭಗವಂತನಿಗೆ ಸಂಯದ್ವಾಮ ಅಂತ ಹೆಸರು. ಸಂಯದ್ವಾಮ ವಾಮನ ಅಂತ ಹೆಸರು ಅದಕ್ಕ ನಮ್ಮ ತಿಳಿಲಿ ಅಂತ ಹಂಗೆ ಚೇಂಜ್ ವೇದ ಏನ್ ಮಾಡ್ತದ ಹೆಸರು ಬದಲಾಯಿಸಿ ಹೇಳ್ತಿರ್ತದೆ ಯಾವಾಗ್ಲೂ. ಸಂಯದ್ವಾಮ ಇತ್ಯಾಚಕ್ಷತೆ ಯಾಕ? ಏತಂ ಹಿ ಸರ್ವಾಣಿ ವಾಮಾನಿ ಅಭಿಸಂಯಂತಿ, ಸರ್ವಾಣಿ ಏನಂ ವಾಮಾನಿ ಅಭಿಸಂಯಂತಿ ಏವಂ ವೇದ. ಲೋಕದಲ್ಲಿ ಇದ್ದ ಎಲ್ಲಾ ಸೌಂದರ್ಯಗಳು ಭಗವಂತನ ಕುರಿತೇ ಹೋಗುತ್ತವೆ. ಯಾರು ಇವನನ್ನ ಹೀಗೆ ತಿಳಿತಾರೋ ಅವನು ಸೌಂದರ್ಯವನ್ನ ಕಂಟ್ರೋಲ್ ಮಾಡಬಲ್ಲವನಾಗುತ್ತಾನೆ. ಹೊಸ ಚಿಂತನೆ ಇದು, ಜಗತ್ತಿನಲ್ಲೇ ಅಪೂರ್ವ ಚಿಂತನೆ. ಏನ್ರಿ ಹಿಂಗಂದ್ರೆ ಅಂತಂದ್ರೆ ವಾಮ ಶಬ್ದಕ್ಕೆ ಸೌಂದರ್ಯ ಹಾಗೂ ಮಂಗಳ ಅಂತ ಎರಡು ಅರ್ಥ. ವಾಮ ಶಬ್ದಕ್ಕೆ ಸೌಂದರ್ಯ ಹಾಗೂ ಮಂಗಳ ಅಂತ ಅರ್ಥ. ಈ ಕಣ್ಣಿನಲ್ಲಿ ಇರುವಂತಹ ಅಸಂಗ ಪುರುಷನನ್ನ ಸಂಯದ್ವಾಮ ಅಂತ ಕರೀತಾರೆ. ಯಾಕ? ಸಂಯಂತಿ ಪ್ರಾಪ್ನುವಂತಿ ವಾಮಾನಿ ಭದ್ರಾಣಿ ಸೌಂದರ್ಯಾಣಿ. ಭಗವಂತ ಜಗತ್ತಿನಲ್ಲಿರುವ ಎಲ್ಲ ಸೌಂದರ್ಯವನ್ನು ಎಲ್ಲ ಮಂಗಳವನ್ನು ಇವನೇ ಏನ್ ಮಾಡ್ತಾನೆ ಅಂತ ಕೇಳಿದ್ರೆ ಕಂಟ್ರೋಲ್ ಮಾಡ್ತಾನ. ಅರ್ಥ ಆಯ್ತಾ ಹೇಳಿದ್ದೆ ಅಂತ ಹೇಳಿ. ಯಾರು ಕಣ್ಣಿನಲ್ಲಿದ್ದ ಭಗವಂತ ಇಡೀ ಜಗತ್ತಿನಲ್ಲಿರುವಂತಹ ಸೌಂದರ್ಯದ ನಿಯಾಮಕನಾಗಿ ವಾಮನ ಅಂತ ಕರೆಸಿಕೊಂಡಿದ್ದಾನೆ ಅಂತ ಉಪಾಸನೆ ಮಾಡ್ತಾನೋ ಅವನು ಉಳಿದವರ ಸೌಂದರ್ಯವನ್ನೆಲ್ಲ ಕಂಟ್ರೋಲ್ ಮಾಡುವಂತಹ ಫಲವನ್ನ ಪಡಿತಾನೆ. ಏನ್ರಿ ಹೆಂಗಂದ್ರೆ ಆಚಾರ ತಿಳಿಲಿಲ್ಲ ನಮಗ ಅಂತಂದ್ರೆ ತಿಳಿಸ್ತೀವಿ ಮುಂದೆ ಇನ್ನು 2 ವಾಕ್ಯದೊಳಗ. ಏನಂತ? ಏಷವು ಏವ ವಾಮನಿಹಿ ಏಷ ಸರ್ವಾಣಿ ವಾಮಾನಿ ನಯತಿ ಸರ್ವಾಣಿ ವಾಮಾನಿ ನಯತಿ ಏವಂ ವೇದ. ಈ ಕಣ್ಣಿನಲ್ಲಿರುವಂತಹ ವಾಮನ ರೂಪಿಯಾದ ಪರಮಾತ್ಮ ಏನಿದ್ದಾನಲ್ಲ, ಜಗತ್ತಿನಲ್ಲಿರುವ ಎಲ್ಲಾ ಸ್ತ್ರೀಯರ ಸೌಂದರ್ಯವನ್ನು ನಿಯಂತ್ರಿಸುತ್ತಾನಾದ್ದರಿಂದ ಆ ಕಣ್ಣಿನಲ್ಲಿದ್ದ ಭಗವಂತನಿಗೆ ವಾಮನಿ ಅಂತ ಕರೀತಾರೆ. ವಾಮನ ಪ್ಲಸ್ ಈ ವಾಮನಿ ಅಂತ ಕರೀತಾರೆ. ವೇದೇಶ ತೀರ್ಥ ಶ್ರೀಪಾದರಂತಾರೆ ಎಲ್ಲಾರ ಸೌಂದರ್ಯ ಅಂದ್ರೆ ಏನ್ರಿ ಆಚಾರ ಅಂತ ಕೇಳಿದ್ರೆ, ರಮಾದಿಗತ ಸೌಂದರ್ಯಾಣಿ ನಯತಿ ಪ್ರಾಪಯತಿ. ಲಕ್ಷ್ಮೀದೇವಿಯಿಂದ ಪ್ರಾರಂಭ ಮಾಡಿಕೊಂಡು ಜಗತ್ತಿನಲ್ಲಿ ಯಾವ ಯಾವ ಸ್ತ್ರೀಯರು ಇದ್ದಾರೋ ಆ ಎಲ್ಲರ ಸ್ತ್ರೀಯರ ಸೌಂದರ್ಯದ ಪ್ರೇರಕ, ಸ್ಥಾಪಕ, ಸೃಷ್ಟಿಕರ್ತ, ನಿಯಾಮಕ, ನಾಶಕ ಎಲ್ಲವೂ ಅವನೇ.
ಎಲ್ಲವೂ ಅವನೇ. ಪ್ರಾಯ ನಾವು ಇಂಥ ಕಥೆ ಕೇಳಿರ್ತೀವಿ, ದೇವರು ಸೃಷ್ಟಿಕರ್ತ, ಸ್ಥಿತಿಕರ್ತ, ಲಯಕರ್ತ ಅಂತ ಕೇಳಿರ್ತೀವಿ. ಸೌಂದರ್ಯ ನಿಯಾಮಕ ಅಂತನ್ನುವ ಕಥೆಯನ್ನು ಎಲ್ಲಿಯೂ ಕೇಳಿರೋದಿಲ್ಲ ನಾವೆಲ್ಲ. ಆ ಸೌಂದರ್ಯ ನಿಯಾಮಕನಾದ ಭಗವಂತ ಎಲ್ಲಿದ್ದಾನೆ ಅಂತ ಕೇಳಿದ್ರೆ ಕಣ್ಣಿನಲ್ಲೇ ಇದ್ದಾನೆ, ಬೇರೆ ಕಡೆಗೆ ಎಲ್ಲೂ ಇಲ್ಲ. ಅದಕ್ಕೆ ದೇಹದಲ್ಲಿ ಅತ್ಯಂತ ಸುಂದರವಾದ ಭಾಗ ಯಾವುದು ಇಂದ್ರಿಯ ಅಂದ್ರೆ ಕಣ್ಣು. ಅವ ಸತ್ಯ ನುಡಿತಿದ್ರೆ ಕಣ್ಣು ನಿರ್ಭೀತವಾಗಿ ಇರ್ತದೆ. ನೋಡ್ರಿ, ಅವ ಸತ್ಯ ಮಾತಾಡ್ತಿದ್ರೆ ಕಣ್ಣು ಹೆಂಗಿರ್ತಾವ ಒಂದೆಲ್ಲರ. ಇಡೀ ಮುಖದಲ್ಲಿ, ದೇಹದಲ್ಲಿ ಮುಖವೇ ಪ್ರಧಾನ, ಆ ಮುಖದಲ್ಲೂ ಕಣ್ಣು ಪ್ರಧಾನ. ಅವನ ಕಣ್ಣೇ ಅಟ್ರಾಕ್ಟ್ ಆಗಿರ್ತದೆ. ಆ ಕಣ್ಣಿತ್ತು ಅಂದ್ರೆ ಮುಗಿತು, ಇಡೀ ಅವನ ಎಳ್ಕೊಂಡು ಹೋಗ್ತದೆ. ಮುಂದಿನ ವಾಕ್ಯ ಕೇಳ್ರಿ, ಆಮೇಲೆ ಮುಂದೆ ಹೇಳ್ತೀನಿ. ಏಷ ಏವ ಭಾಮನಿಹಿ, ಇವನಿಗೇನೆ ಭಾಮನಿ ಅಂತ ಕರೀತಾರ. ಯಾಕೆ? ಸರ್ವೇಶು ಲೋಕೇಶು ಭಾತಿ, ಸರ್ವೇಶು ಲೋಕೇಶು ಭಾತಿ ಏವಂ ವೇದ. ಅಲ್ರಿ ಆಚಾರ್ಯ, ಇದೇನಿದು ಭಾಮನಿ ಅಂದ್ರೆ ಏನಿದು ಅಂತಂದ್ರೆ ಅದಕ್ಕೆ ಹೇಳಿದ್ರು, ಈಗ ಕೆಲವರ ಕಣ್ಣು ಸೌಂದರ್ಯಯುಕ್ತವಾಗಿದ್ದಿದ್ರೆ ಇನ್ನ ಕೆಲವರ ಕಣ್ಣು ಏನಾಗಿರ್ತಾವ ಅಂತ ಕೇಳಿದರೆ, ಹೆಡ್ಲೈಟ್ ಅಲ್ಲ, ಇದೊಂದು ಬೇರೆ ಅದು ಹೇಳ್ತಿರ್ತಾರ್ರಿ. ಇಲ್ಲಿ ಇವನ ಎಲ್ಲಿ ಹೋತಪ್ಪ ಅದು? ಸರಿ, ಇಲ್ಲಿ ಬಿಡ್ರಿ, ಮುಂದೆ ನೋಡಂತ. ಇದು ಓದಿದ್ ನೆನಪಿತ್ತದು, ಎಲ್ಲಿ ಹೋತು? ಹಾ, ಇದಾಯ್ತು. ಎಲ್ಲಿ ಹೋತಪ್ಪ? ಸರಿ ಸರಿ. ಭಾಮ ಅಂತನ್ನೋ ಶಬ್ದಕ್ಕೆ ಅವ ವಾಮನಿ, ಇವ ಭಾಮನಿ. ಭಾಮ ಅನ್ನೋ ಶಬ್ದಕ್ಕೆ ಓಜಸ್ಸು, ಭಾದೀಪ್ತವು ಅನ್ನುವಂತಹ ಧಾತು. ಓಜಸ್ಸು. ಕೆಲವರ ಕಣ್ಣು ಇಷ್ಟು ಪ್ರಕಾಶಮಾನವಾಗಿರ್ತದೆ, ಅದನ್ನ ನೋಡಿದ್ರೆ ಯಾರಾದ್ರೂ ಅವರ ಕಂಟ್ರೋಲಿಗೆ ಬರಬೇಕು. ಅಲ್ರಿ, ಎರಡು ರೂಪಗಳನ್ನು ಯಾಕೆ ಹೇಳಿದ್ರು, ಎರಡು ವಿಷಯಗಳನ್ನು ಯಾಕೆ ಹೇಳಿದ್ರು ಅಂದ್ರೆ ವ್ಯಾಖ್ಯಾನ ಮಾಡಿ ತಿಳಿಸ್ತಾರ. ಏನಂತಾರ ಅಂದ್ರೆ, ವಾಮನಿ ಎನ್ನುವ ಹೆಸರಿನಿಂದ ಸ್ತ್ರೀಯರ ಚಕ್ಷುಸ್ಸಿನಲ್ಲಿ ಇರುವಂತಹ ಭಗವಂತ, ಭಾಮನಿ ಎನ್ನುವ ಹೆಸರಿನಿಂದ ಪುರುಷರ ಚಕ್ಷುಸ್ಸಿನಲ್ಲಿರುವಂತಹ ಭಗವಂತ. ಯಾಕ? ಪುರುಷರ ಕಣ್ಣಿನಲ್ಲಿ ಸೌಂದರ್ಯಕ್ಕಿಂತಲೂ ನಿರ್ಭೀಕತೆ, ಓಜಸ್ಸು, ಧೈರ್ಯ ಅದು ಹೊರಗೆ ಇಳುಕ್ತಿರ್ತದೆ. ಸ್ತ್ರೀಯರ ಚಕ್ಷುಸ್ಸಿನಲ್ಲಿ ಸೌಂದರ್ಯ, ಕಾಂತಿ, ನಾಚಿಕೆ ಹೊರಗಿಣುಕ್ತಿರ್ತದೆ. ಅಲ್ಲಿದ್ದ ಭಗವಂತ ವಾಮನಿ ಅಂತ ಕರೆಸಿಕೊಳ್ಳತಾನ, ಇಲ್ಲಿದ್ದ ಭಗವಂತ ಭಾಮನಿ ಅಂತ ಕರೆಸಿಕೊಳ್ಳತಾನ. ಹೀಗೆ ಜಗತ್ತಿನಲ್ಲಿರುವ ಎಲ್ಲಾ ಸ್ತ್ರೀ ಪುರುಷರಲ್ಲೂ ಆ ಭಗವಂತನಿದ್ದು ಅವರ ಸೌಂದರ್ಯದ ನಿಯಾಮಕನಾಗಿ ಇದ್ದಾನೆ. ಅರ್ಥವಾಯಿತಾ ಎಲ್ಲರಿಗೂ ಕೂಡ? ಏನಾಯಿತು? ಏಷವೂ ಏವ ವಾಮನಿಹಿ, ಏಷ ಸರ್ವಾಣಿ ವಾಮಾನಿ ನಯತಿ, ಸರ್ವಾಣಿ ವಾಮಾನಿ ನಯತಿ ಏವಂ ವೇದ. ಏಷವೂ ಏವ ಭಾಮಾನಿ, ಏಷ ಏವ ಸರ್ವೇಷು ಲೋಕೇಶು ಭಾತಿ, ಸರ್ವೇಷು ಲೋಕೇಶು ಭಾತಿ ಯ ಏವಂ ವೇದ. ರಮಾದೇವಿ, ವೇದೇಶ ತೀರ್ಥ ಶ್ರೀಪಾದರು, ರಮಾದೇವಿ, ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿಯ ಸೌಂದರ್ಯದ ನಿಯಾಮಕನಾಗಿ ಇದ್ದ ಭಗವಂತ ಅವಳ ಕಣ್ಣಿನಲ್ಲಿ ವಾಮನಿ ಅಂತ ಕರೆಸಿಕೊಂಡಿದ್ದಾನೆ. ಬ್ರಹ್ಮದೇವರಲ್ಲಿ ಸೌಂದರ್ಯದ, ಬ್ರಹ್ಮದೇವರ ದೇಹದ ಸೌಂದರ್ಯದಲ್ಲಿದ್ದ ನಿಯಾಮಕನಾಗಿ ಅವರ ಕಣ್ಣಿನಲ್ಲಿ ಭಾಮನಿ ನಿಂತಿದ್ದಾನೆ. ಒಂದು ಸ್ತ್ರೀ, ಒಂದು ಪುರುಷ ಹೇಳಿದ್ರೆ ಲೋಕದಲ್ಲಿದ್ದ ಪ್ರತಿಯೊಬ್ಬ ಸ್ತ್ರೀ, ಲೋಕದಲ್ಲಿದ್ದ ಪ್ರತಿಯೊಬ್ಬ ಪುರುಷನಲ್ಲೂ ಇಡೀ ದೇಹದ ಸೌಂದರ್ಯವನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವಂಥವನು ಕಣ್ಣಿನಲ್ಲಿದ್ದ ಭಗವಂತ. ಈ ತತ್ವವನ್ನ ನೀನು ತಿಳ್ಕೊ. ಅಷ್ಟು ಸೌಂದರ್ಯ, ಅಷ್ಟು ಮಂಗಳ. ಕೆಲವಂತಿರ್ತಾರ ನೋಡ್ರಿ, ಅವರ ಕಣ್ಣಿಗೆ ಬಿದ್ರೆ ನಾವು ಮಂಗಳ ಅಂತಂತಿರ್ತಾರ. ದೇವರ ಕಣ್ಣಿಗೆ ಬಿದ್ರೆ ಸಾಕು, ಗುರುಗಳ ಕಣ್ಣಿಗೆ ಬಿದ್ರೆ ಸಾಕು, ಸ್ವಾಮಿಗಳ ಕಣ್ಣಿಗೆ ಬಿದ್ರೆ ಸಾಕು, ನಾವು ಮಂಗಳ. ಅವ್ರೇನ್ ಕೇಳೋದ್ ಬ್ಯಾಡ್ರಿ, ಅವ್ರ ನಾವ್ ಅವ್ರ ಕಣ್ಣಿಗೆ ಬಿದ್ರೆ ಸಾಕು, ನಮ್ ಮುಗಿದ್ ಹೋದ್ ಕೆಲಸ ಅಂತಂತಿರ್ತಾರ. ಏನದ ಹಂಗಾರ ಕಣ್ಣೊಳಗ ಆ ಕಣ್ಣಿನಲ್ಲಿ ವಾಮನಿ ಎಂಬ ಹೆಸರಿನಿಂದ ಭಗವಂತ ಸರ್ವಮಂಗಳವನ್ನು ಉಂಟು ಮಾಡುವಂಥವನಾಗಿದ್ದಾನೆ. ಹಾಗಿದ್ರೆ ಹೇ ಉಪಕೋಸಲ, ಯಾವ ಭಗವಂತನ ಬಗ್ಗೆ ನಿನಗೆ ಉಪದೇಶ ಮಾಡ್ತಾ ಇದ್ದೀನಿ ಗೊತ್ತೇನು? ನಿನ್ನ ಕಣ್ಣೆಂಬ ಪ್ರತಿಮೆಯಲ್ಲಿ ಕುಳಿತುಕೊಂಡು ದೋಷದೂರನಾದ ಅಸಂಗನಾದ ಭಗವಂತ ಅವನು ಸ್ವತಃ ಅಮೃತನಾಗಿದ್ದಾನೆ, ನಿತ್ಯನಾಗಿದ್ದಾನೆ, ಆನಂದವನ್ನ ಸದಾ ಉಣ್ಣುವಂಥವನಾಗಿರ್ತಾನೆ. ಈ ಕಣ್ಣಿನಲ್ಲಿ ನೀನು ಏನು ಪದಾರ್ಥವನ್ನ ಹಾಕಿದರೂ ಕ್ಷಣಾರ್ಧದಲ್ಲಿ ಹೊರಗೆ ಹಾಕಿ ನಾನು ಅಸಂಗ ಅಂತ ತಿಳಿಸಿಕೊಡ್ಲಿಕ್ಕೆ ಸಮರ್ಥನಾದ ಭಗವಂತ ಇಡೀ ದೇಹದ
ಅಣು ಅಣು ಸೌಂದರ್ಯವನ್ನ ನಿಯಂತ್ರಣ ಮಾಡುವುದಕ್ಕಾಗಿ ಕಣ್ಣಿನಲ್ಲಿ ಕುಳಿತಿದ್ದಾನೆ. ಸ್ತ್ರೀಯರಲ್ಲಿ ವಾಮನಿ ಎಂದು ಕರೆಸಿಕೊಂಡು ಪುರುಷರ ದೇಹದಲ್ಲಿದ್ದ ಧೈರ್ಯ, ಆ ಕಾಂತಿ, ಆ ಹೋರಾಟದ ಕಿಚ್ಚನ್ನು ನಿಯಂತ್ರಿಸುವಂತವನಾಗಿ ಕಣ್ಣಿನಲ್ಲಿ ಭಾಮನಿ ಎಂದು ಕುಳಿತುಕೊಂಡಿದ್ದಾನೆ. ಹೀಗೆ ಯಾರು ಸ್ತ್ರೀಯರು ಪುರುಷರು ಉಪಾಸನೆಯನ್ನು ಮಾಡ್ತಾರೋ ಮುಕ್ತಿಯಲ್ಲಿ ಸ್ವ ಅವರರ ಸೌಂದರ್ಯದ ನಿಯಾಮಕರಾಗಿ ಇರುತ್ತಾರೆ. ಮುಕ್ತಿಯಲ್ಲಿ ಉದಾಹರಣೆಗೆ ವಾಯುದೇವ ಹಿಂಗೆ ಉಪಾಸನೆ ಮಾಡಿದರೆ ಮುಕ್ತರಾದ ಮೇಲೆ ನಾವೆಲ್ಲ ನಮ್ಮ ದೇಹದ ಸೌಂದರ್ಯದ ನಿಯಾಮಕರು ಯಾರು ಅಂದ್ರೆ ಮುಕ್ತಿಯಲ್ಲಿ ಆ ಚತುರ್ಮುಖ ಬ್ರಹ್ಮದೇವರು ಇದಾಗಿರ್ತಾರೆ. ಸರಿ, ನಾವಿವತ್ತು ಏಕಾದಶಿ ದಿವಸ ಏನು ಭಗವಂತನ ಗುಣಚಿಂತನೆ ಮಾಡಿದೆವು ಅಂದರೆ ಆ ಭಗವಂತನು ನಮ್ಮ ಕಣ್ಣಿನಲ್ಲೇ ಇದ್ದು ನಾವು ತಿಳಿದುಕೊಳ್ಳುವುದನ್ನೇ ಕಾಯ್ತಾ ಇದ್ದು ತಿಳಿದುಕೊಂಡ ಕೂಡಲೇ ನಮಗೆ ಅಪರೋಕ್ಷವನ್ನ ಕೊಟ್ಟು ಪಾಪಕರ್ಮಗಳ ಲೇಪವಾಗದೇ ಇದ್ದಂತೆ ನೋಡಿಕೊಳ್ಳುತ್ತಾನೆ. ಒಂದೊಮ್ಮೆ ಇಂತಹ ಜ್ಞಾನವನ್ನ ಮಾಡಿಕೊಂಡೆ ನಾನು, ಅಪರೋಕ್ಷ ಜ್ಞಾನವಾಯಿತು, ಚರಮದೇಹ ತ್ಯಾಗವಾಯಿತು, ಸತ್ಯ ಅಂತ ಇಟ್ಕೋಣಂತೆ. ಅಲ್ಲ, ನನ್ನ ಸಂಬಂಧಿಕರು ಒಂದು ವೇಳೆ ನನಗೆ ಶವ ಸಂಸ್ಕಾರವನ್ನ ಮಾಡದೆ ಹೋದರೆ ಅಂದರೆ ನೋ ಪ್ರಾಬ್ಲಮ್ ಎಟ್ ಆಲ್. ಯಾಕೆ? ಈ ಭಗವಂತನನ್ನ ತಿಳಿದುಕೊಂಡದ್ದಕ್ಕೆ ನಿನಗೆ ಶವ ಸಂಸ್ಕಾರ ಮಾಡದೇ ಇದ್ರೂ ಯಾವುದೇ ದೋಷ ಹತ್ತುವುದಿಲ್ಲ, ಏನೇನೂ ನಿನಗೆ ಪಾಪ ಬರುವುದಿಲ್ಲ. ಮಾಡ್ಲಿ ಮಾಡದೆ ಹೋಗ್ಲಿ ನಿನಗೆ ಮೋಕ್ಷ ಖಂಡಿತ, ನಿಶ್ಚಿತ ನಿಶ್ಚಿತ ನಿಶ್ಚಿತ. ತಿಳಿತಾ? ಅಂದ್ರೆ ಅಪರೋಕ್ಷ ಜ್ಞಾನದ ಮಹಿಮಾ ಅಷ್ಟದ. ಎಲ್ಲೋ ಜ್ಞಾನಿಗಳು ಹೋಗಿರ್ತಾರ, ದೇಹ ತ್ಯಾಗ ಮಾಡಿಬಿಟ್ಟಿರ್ತಾರ, ಮರುಭೂಮಿಯೊಳಗೆ ಹೋಗಿರ್ತಾರ, ನದಿಯೊಳಗೆ ಹೋಗಿರ್ತಾರ, ಶವ ಸಂಸ್ಕಾರ ಆಗಿರೋದೇ ಇಲ್ಲ, ಗೊತ್ತೇ ಇರಂಗಿಲ್ಲ ಎಲ್ಲಿ ಹೋಗಿರ್ತಾರ ಅಂತ ತಿಳ್ಕೊಂಡು ಹೇಳಿ ಎಷ್ಟೋ ಮಂದಿ. ಮತ್ತು ಅವ್ರ ಗತಿ ಏನು ಅಂದ್ರೆ ಸದ್ಗತಿಯೇ. ಯಾಕೆ? ಭಗವಂತನ ಜ್ಞಾನದಲ್ರಿ. ಜ್ಞಾನ ಎಷ್ಟು ಪ್ರಬಲ ಅಂಬೋದಕ್ಕೆ ಇದು ದೃಷ್ಟಾಂತವನ್ನು ಕೊಡ್ಲಿಕ್ಕತ್ತಾರ. ಹೌದು, ವಿದ್ಯಾಶ್ರಮಗಳು ಸಿಕ್ಕಿಲ್ಲಲ್ಲ, ಹಂಗ ಬೇಕಾದಷ್ಟು ಬಂದಿದೆ. ಬರೀ ರಾಜತೀರ್ಥರು ಸಿಕ್ಕಿಲ್ಲ, ಜೈತೀರ್ಥರ ಸಾಕ್ಷಾತ್ ಶಿಷ್ಯರು ಅವ್ರು ಸಿಕ್ಕಿಲ್ಲ. ಏನ್ ಅವ್ರಿಗೇನ್ ಸಮಸ್ಯೆ? ನೋ ಪ್ರಾಬ್ಲಮ್ ಅಂತಾರ ಅವ್ರು. ಅದಕ್ಕೆ ಹೇಳಿದ್ದು ಅಥ ಯದುಚೈವ ಅಸ್ಮಿನ್ ಶವ್ಯಂ ಕರ್ಮ ಕುರುವಂತಿ ಯದುಚನ. ಒಂದು ವೇಳೆ ಅವನಿಗೆ ಶವ ಸಂಸ್ಕಾರ ಮಾಡ್ಲಿ ಮಾಡದೆ ಹೋಗ್ಲಿ ಅವನ ಅಪರೋಕ್ಷ ಜ್ಞಾನದ ಬಲದಿಂದಲೇ ಹೋಗಿ ಬಿಡುತ್ತಾನೆ. ಇದು ಇವತ್ತಿನ ಪಾಠದ ಮಹತ್ವ. ಶ್ರೀಕೃಷ್ಣ ಅರ್ಪಣಮಸ್ತು.